ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವ್ ಇವತ್ತು ಬ್ಯೂಟಿಫುಲ್ ಆಗಿರೋ ಒಂದು ಸಿಂಪಲ್ ಆಗಿರೋ ಲವ್ ಸ್ಟೋರಿನ ನೋಡೋಣ. ಆಲ್ಮೋಸ್ಟ್ ನೀವು ಕೊರಿಯನ್ ಮೂವೀಸ್, ಚೈನೀಸ್ ಮೂವೀಸ್ ಆತರ ಈ ತರ ಅಂತೆಲ್ಲ ನೋಡಿರ್ತೀರಾ. ಇವತ್ತು ನಾವು ನೋಡೋ ಮೂವಿ ಒಂದು ಇಂಡೋನೇಷಿಯನ್ ಮೂವಿ. ಏಷ್ಯನ್ ಮೂವೀಸ್ ಅಂತ ಬಂದ್ಮೇಲೆ ಇದನ್ನ ಮಾತ್ರ ಯಾಕೆ ಬಿಡೋದು, ಇದನ್ನ ಕೂಡ ರಿವ್ಯೂ ಮಾಡ್ಬಿಡೋಣ ಅಂತ ಇದ್ರ ಕಡೆ ಒಂದು ಲುಕ್ ನ ಕೊಟ್ಟೆ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ, ನೀವು ಮಿಸ್ ಮಾಡ್ಕೋಬೇಡಿ. ಎಷ್ಟೇ ಲವ್ ಸ್ಟೋರಿ ಅಂತ ಹೇಳಿದ್ರೆ ಕೂಡ ಎಲ್ಲಾ ಮೂವೀಸ್ ಅಲ್ಲಿ ಬರೋ ತರ ತಾನೆ ಅಂತ ಅನ್ಸ್ಬೋದು. ಆದ್ರೆ ಬೇರೆ ಲ್ಯಾಂಗ್ವೇಜ್ ಈ ತರ ನಾವ್ ಯಾವಾಗೂ ನೋಡದೇ ಇರೋ ತರ ಮೂವೀಸ್ ನ ನೋಡಿದಾಗ ಒಂಥರ ಡಿಫ್ರೆಂಟ್ ಆದ ಫೀಲ್ ಕೊಡುತ್ತಾರಲ್ಲ, ಆ ರೀತಿ ಮೂವಿನ ನೋಡಿದ್ಮೇಲೆ ಕೂಡ ನಿಮ್ಗೂ ಫೀಲ್ ಆಗುತ್ತೆ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆ ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಮೂವೀಸ್ ನ ನೋಡಬಹುದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡಿರೋ ನಮ್ಮ ಹೀರೋನ ತೋರಿಸ್ತಾರೆ. ಯಾರಿಗೋಸ್ಕರನ ವೇಟ್ ಮಾಡೋ ತರ ಇದೆ. ಸ್ವಲ್ಪ ತಲ ಹುಡುಗಿ ಕೂಡ ಬಂದ್ಬಿಡ್ತಾಳೆ. ಬಂದಿದ ತಕ್ಷಣ ಅವಳು ಏಟೋ ಏನು ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದ್ದ. ಸಾರಿ ಕಣೋ, ಆ ಡೈರೆಕ್ಟರ್ ನನ್ ಮಗ ನನ್ಗೆ ಕೆಲಸ ಕೊಟ್ಟೆ ಸಾಯಿಸ್ಬಿಟ್ಟ ಕಣೋ, ಅದಕ್ಕೆ ಲೇಟ್ ಆಗೋಯ್ತು. ಏನ್ ಆರ್ಡರ್ ಮಾಡ್ಬಿಟ್ಟ, ಏನ್ ಆರ್ಡರ್ ಮಾಡಿದೆ ಅಂತ ಇವಳು ಬಿಡದೆ ಮಾತಾಡ್ತಾ ಇರ್ತಾಳೆ. ಆದ್ರೆ ಅವನಂತೂ ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಬಟ್ ಹೇಳ್ದೆ ಸೈಲೆಂಟ್ ಆಗಿರ್ತಾನೆ. ಇವಳೆ ಕೇಳ್ತಾಳೆ ಏನೋ ಹೇಳ್ಬೇಕು ಅಂತ ಕರೆದಾಗ ಸೈಲೆಂಟ್ ಆಗಿದ್ಯಾ ಅಂದಾಗ ಇವ್ನ್ ಮತ್ತೆ ಏನೋ ಸ್ಟಾರ್ಟ್ ಮಾಡ್ತಾನೆ. ಅದ್ರ ಅಷ್ಟರಲ್ಲಿ ಇವಳು ಏನೊಂದು ಕೋಇನ್ಸಿಡೆನ್ಸ್ ನೋಡು, ಏನು ಹೇಳ್ಬೇಕು ಅಂತ ಬಂದಿದ್ಯಾ, ನಾನು ಏನು ಹೇಳ್ಬೇಕಂತಾನೆ ಬಂದಿದ್ದೀನಿ. ಸರಿ ಫಸ್ಟ್ ನಾನ್ ಹೇಳಲ್ಲ ನೀನ್ ಹೇಳ್ತೀಯಾ, ಸರಿ ಕಾಯಿನ್ ಏನಾದ್ರು ಫ್ಲಿಪ್ ಮಾಡೋಣ ಅಂತ ಬಿಡದೆ ಮತ್ತೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾಳೆ. ಇದನ್ನ ಕೇಳಿಸ್ಕೊಂಡವನು ಸರಿ ಸರಿ ಫ್ಲಿಪ್ ಅಲ್ಲ ಏನು ಬೇಡ ನೀನೇ ಹೇಳ್ಬಿಡು ಅಂದಾಗ ಇವಳು ಹೇಳ್ತಾಳೆ ಇವತ್ತು ಶೂಟಿಂಗ್ ಸ್ಪಾಟ್ ಅಲ್ಲಿ ಏನಾಯ್ತು ಗೊತ್ತಾ, ರಿಫಿ ಇದನ್ನಲ್ಲ ಅವ್ನ್ ಬಂದನ್ನ ಮದ್ವೆ ಮಾಡ್ಕೊಂತೀಯ ಅಂತ ಕೇಳ್ಬಿಟ್ಟ ಕಣೋ ಅಂತ. ಹಿಂಗ್ ಹೇಳಿದ ತಕ್ಷಣ ಹೀರೋ ಮುಖನೇ ಒಂಥರ ಚೇಂಜ್ ಆಗ್ಬಿಡತ್ತೆ. ತುಂಬಾನೇ ಕಷ್ಟಪಟ್ಟು ನಗ್ತಾನೆ. ಅವನೇ ಕೇಳ್ತಾನೆ ಸುಮ್ನೆ ನಾಟಕ ಏನಾದ್ರು ಮಾಡ್ತಾ ಇದ್ಯಾ, ಅವನೋಗ್ ಏನಕ್ ನಿನ್ನ ಹಂಗ್ ಕೇಳ್ತಾನೆ ಅಂತ ಹೇಳ್ತಾ ಇದ್ರೆ ಅವಳು ನಿಜ ಕಣೋ ಸೀರಿಯಸ್ ಆಗಿ ನನ್ನ ಕೇಳ್ದ ಕಣೋ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಕಾಲ್ ಬಂದಿದ ತಕ್ಷಣ ನೋಡು ಮಾತಲ್ಲಿ ಅವನೇ ಕಾಲ್ ಮಾಡ್ಬಿಟ್ಟ, ಇರು ಮಾತಾಡ್ಬಿಟ್ಟು ಬರ್ತೀನಿ ಅಂತ ಫೋನ್ ತಗೊಂಡ್ ಸೈಡ್ಗೆ ಹೋಗಿದ ತಕ್ಷಣ ಅವನಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇದ್ರು ಅವ್ನ್ಗ ಅವನೇ ಅನ್ಕೊಂತಾನೆ ಆಕ್ಚುಲಿ ನಾನು ಅವಳಿಗೋಸ್ಕರ ಸಂತೋಷ ತಾನೇ ಪಡ್ಬೇಕು, ನಾನೇ ಈ ತರ ಸ್ಯಾಡ್ ಆಗಿದ್ದೀನಿ, ಆದ್ರೂ ಯಾಕಂತ ಗೊತ್ತಿಲ್ಲ ಈ ಹಾಳಾದ್ ಮನ್ಸು ಸಖತ್ ನೋವು ಕೊಡ್ತಾ ಇದೆ ಅಂತ ಪಾಪ ತುಂಬಾನೇ ಫೀಲ್ ಮಾಡ್ಕೊಂಡ್ ಕೂತಿರ್ತಾನೆ. ಆಕ್ಚುಲಿ ಈಗ ಮಾತಾಡ್ಕೊಂಡು ಹೋದ್ಲಲ್ಲ ಅವಳ ಈ ಫಿಲ್ಮ್ ಅಲ್ಲಿ ಹೀರೋಯಿನ್, ಅವಳ ಹೆಸರು ಅನೋ ಅಂತ. ಆಕ್ಚುಲಿ ಹೀರೋ ಇತ್ರ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇವನ್ ಚಿಕ್ಕವನಾಗಿರ್ಬೇಕಾದ್ರೆ ಒಂದು ಟಿವಿ ಅಡ್ವರ್ಟೈಸ್ಮೆಂಟ್ ನ ಬಿಡದೆ ನೋಡ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಹೀರೋಯಿನ್ ಚಿಕ್ಕ ವಯಸ್ಸಲ್ಲೇ ಸೋಪ್ ಅಡ್ವರ್ಟೈಸ್ ಮಾಡೋ ತರ ಒಂದು ಆಡ್ ಅಲ್ಲಿ ಆಕ್ಟಿಂಗ್ ನ ಮಾಡಿರ್ತಾಳೆ. ಇವನಂತೂ ಬಿಡದೆ ಅದನ್ನ ನೋಡ್ತಾನೆ ಇರ್ತಾನೆ. ಅವ್ರಮ್ಮ ಕೂಡ ಬಂದು ಏನೋ ಇದು ಎಷ್ಟು ಸತಿ ನಿನ್ಗೆ ಹೇಳಿ ಅಷ್ಟತ್ರ ಕುತ್ಕೊಂಡು ನೋಡ್ಬೇಡ ಅಂತ, ಮತ್ತೆ ಹೋಗಿ ಅಷ್ಟತ್ತರಿಂದ ನೋಡ್ತೀಯ ಅಂತ ಅವ್ನು ಎಳ್ಕೊಂಡೋಗಿ ಹಿಂದ್ಗಡೆ ಬಿಡ್ತಾರೆ. ಹೇಳ್ಬೇಕಂದ್ರೆ ಆ ವಯಸ್ಸಿಂದಾನೆ ನಮ್ ಹೀರೋಗೆ ಹೀರೋಯಿನ್ ಅಂದ್ರೆ ತುಂಬಾನೇ ಇಷ್ಟ, ಒಂದು ತುಂಬಾನೇ ಕ್ರಶ್ ಅಂತಾನೆ ಹೇಳ್ಬೋದು. ಇನ್ನು ಮುಖ್ಯವಾದ ವಿಷಯ ಏನಂತ ನೋಡಿದ್ರೆ ನಮ್ ಹೀರೋಯಿನ್ಗೆ ಹೀರೋ ಯಾರಂತ ಅವಾಗ ಗೊತ್ತೇ ಇರೋದಿಲ್ಲ. ಅದ್ರೊಳ ಹೀರೋಯಿನ್ ಬಂದು ಅವ್ರ ಏರಿಯಾನಲ್ಲಿ ತುಂಬಾ ಫೇಮಸ್ ಅಂತ ಕಾಣಿಸುತ್ತೆ. ಎಲ್ಲಾ ಹುಡುಗರು ಕೂಡ ಅನೋ ಅನೋ ಅಂತ ಹೇಳ್ಬಿಟ್ಟು ಜಪ ಮಾಡ್ತಾನೆ ಇರ್ತಾರೆ. ಹೀರೋ ಕೂಡ ಅಲ್ಲೆಲ್ಲೋ ದೂರದಲ್ಲಿ ನಿಂತ್ಕೊಂಡು ಅವಳನ್ನ ನೋಡ್ತಾ ಇರ್ತಾನೆ. ಆದ್ರೆ ಒಂದಿನ ಹೀರೋಯಿನ್ ಹೀರೋ ಓದ್ತಾ ಇರೋ ಸ್ಕೂಲ್ ಅಲ್ಲೇ ಅಡ್ಮಿಟ್ ಆಗಿರ್ತಾಳೆ. ಅಷ್ಟೇ ಅಲ್ಲ ಕ್ಲಾಸ್ ಅಲ್ಲಿ ಕೂಡ ಅಷ್ಟೇ ಹೋಗಿ ನಮ್ ಹೀರೋನೇ ಮಾತಾಡ್ಸೋದು, ಹಾಯ್ ನಾನು ಇಲ್ಲಿ ಕೂತ್ಕೋಬಹುದಾ ಅಂತ. ಇವಳನ್ನ ನೋಡಿದ ತಕ್ಷಣ ಅಷ್ಟೇ ಅವ್ನಿಗೆ ಬಾಯಿ ತುಂಬಾ ಹಲ್ಲೆ ಒಂದು ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬಿಡ್ತಾ ಇರುತ್ತೆ. ಅವಳು ಕೂಡ ಸರಿ ನಾ ಇಲ್ಲಿ ಕೂತ್ಕೋಬಹುದಾ ಅಂದಿದ ತಕ್ಷಣ ಅವಳೇ ಇಂಟರ್ವ್ಯೂ ಮಾಡ್ಕೊಂಡು ಅಲ್ಲಿ ಕೂತ್ಕೊಂತಾಳೆ. ಅವಳೆ ಹೇಳ್ತಾಳೆ ನನ್ನ ಹೆಸರು ಅನು ಅಂತ, ಆದ್ರೆ ನನ್ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ನನ್ನ ಚಾ ಅಂತಾನೆ ಕರೆಯೋದು, ನಿನಗೆ ಹೆಂಗ್ ಇಷ್ಟ ಬರುತ್ತೋ ನೀನ್ ಕರಿಬಹುದು ಅಂದಿದ ತಕ್ಷಣ ಅವ್ನಿಗೆ ಫುಲ್ ಸಂತೋಷ ಆಗ್ಬಿಡುತ್ತೆ. ನಾನ್ಯಾಕ್ ಬೇರೆ ಯಾರ ತರನೋ ಕರಿಬೇಕು, ನಾನ್ ಇನ್ಮೇಲೆ ಚಾ ಚಾ ಅಂತಾನೆ ಕರಿತೀನಿ ಅಂತ ಚಾ ಚಾ ಅಂತ ಅವಳು ಎಲ್ಲೋದ್ರೆ ಕೂಡ ಅವಳಿಂದನೇ ಸುತ್ತಾ ಇರ್ತಾನೆ. ಕ್ಲಾಸ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಕೂಡ ಚಾ ತಗೋ ನಿನ್ ಪೆನ್ನು ಕ್ಲಾಸ್ ಅಲ್ಲೇ ಬಿಟ್ಬಿಟ್ಟಿದ್ಯಾ ಅಂತ ಕೊಡ್ತಾನೆ. ಅವಳು ಕೂಡ ಥ್ಯಾಂಕ್ಸ್ ಕಣೋ ಅಂತ ತಗೊಂತಾಳೆ. ಸರಿ ನಾನು ಹೋಗ್ತೀನಿ ಅಂತೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಹೀರೋದು ಅಂತ ಸಪರೇಟ್ ಆಗಿ ಒಂದು ಬ್ಯಾಂಡ್ ಟೀಮ್ ಇರುತ್ತೆ. ಅದ್ರಲ್ಲಿ ಅವಳು ಬಂದು ಒಂದು ಸಿಂಗರ್ ಆಗಿ ಜಾಯ್ನ್ ಆಗ್ತಾಳೆ. ಹೇಳ್ಬೇಕಂದ್ರೆ ನಮ್ ಹೀರೋ ಅವ್ನ್ ಸೋಲೋ ಆಗಿ ಟೈಮ್ ನ ಸ್ಪೆಂಡ್ ಮಾಡೋದಕ್ಕಿಂತ ನಮ್ ಹೀರೋಯಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಜಾಸ್ತಿ. ಯಾವಾಗ ನೋಡಿದ್ರು ಇಬ್ರು ಜೊತೆಗೆ ಸುತ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಒಂದು ತಿಕ್ಕ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ. ಅದ್ರಲ್ಲಿ ಇಷ್ಟು ದಿನ ಅವಳನ್ನ ಹ್ಯಾಡ್ ಶೂಟ್ ಅಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದ. ಆದ್ರೆ ಈಗ ಡೈರೆಕ್ಟ್ ಆಗಿ ಶೂಟಿಂಗ್ ನಡೆೋ ಸ್ಪಾಟ್ ಗೆಲ್ಲ ಒಟ್ಟೋಗಿರ್ತಾನೆ. ಅಲ್ಲಿ ಅವಳಿಗೆ ಶೂಟಿಂಗ್ ಮುಗಿಯೋವರೆಗೂ ಅಲ್ಲೇ ವೇಟ್ ಮಾಡ್ಕೊಂಡಿದ್ದು, ಆಮೇಲೆ ಅವಳನ್ನ ಸೇಫ್ ಆಗಿ ಕರ್ಕೊಂಡು ಮನೆಗೆಲ್ಲ ಬರ್ತಾ ಇದ್ದ. ಇಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ. ಇದ್ರಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಹೀರೋನ್ ಯಾವಾಗ ನೋಡಿದ್ರೆ ಹೀರೋ ಮನೇಲಿ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ. ಅದ್ರಲ್ಲೂ ಒಡದಾಟ ಅಂತ ಬಂದ್ರೆ ಸಾಕು, ಈ ಹೆಂಗಸರು ಜುಟ್ಟಿಟ್ಕೊಂಡು ಜಗಳ ಆಡ್ತಾರಲ್ಲ ಆತರ ಇಬ್ರು ಜಗಳ ಆಡ್ತಾ ಇರ್ತಾರೆ. ಇದಕ್ಕೆ ಅವ್ರ ಅಮ್ಮನೂ ಬೈತಾ ಇರ್ತಾರೆ, ಸೈಲೆಂಟ್ ಆಗಿ ಸ್ನಾಕ್ಸ್ ತಿನ್ನಿ, ಯಾವಾಗ ನೋಡಿದ್ರು ಒಳ್ಳೆ ಚಿಕ್ಕ ಮಕ್ಳು LKG UKG ಮಕ್ಳ ತರ ಜಗಳ ಮಾಡ್ಕೊಂತಾ ಇರ್ತೀರಾ, ನಿಮಗ್ ಬೇರೆ ಕೆಲ್ಸನೇ ಇಲ್ಲ ಅಂತ ಹೇಳ್ಕೊಂಡವ್ರು ಅವನನ್ನ ನೋಡಿ ಕೇಳ್ತಾರೆ, ಏನಮ್ಮ ನೀನ್ ಕ್ಲಾಸ್ ಬಂಕ್ ಹೊಡಿಯೋದಲ್ದೆ ಅವನ ಕೂಡ ಸೇರಿಸಿ ಬಂಕ್ ಹೊಡಿಸ್ತಾ ಇದೀಯ ಅಂದಾಗ ಇವಳಂತಾಳೆ, ಅಯ್ಯೋ ಆಂಟಿ ಇಲ್ಲ ಆಂಟಿ, ನಾನ್ ಬರ್ಬೇಡ ಅಂತಂದ್ರೆ ಕೂಡ ನನ್ನ ಜೊತೆ ಬರ್ತಾನೆ ಆಂಟಿ, ಇವ್ನಿಗೆ ಹೆಂಗ್ ಹೇಳಿ ನಾನು ಅಂತ ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ಅವ್ರಮ್ಮ ಕೇಳ್ತಾರೆ, ಸರಿ ಸರಿ ಅವ್ನ್ ಯಾವ ಸ್ಕೂಲಲ್ಲಿ ಜಾಯ್ನ್ ಆಗ್ತಾರೋ ನೀನ್ ಅಲ್ಲೇ ಜಾಯ್ನ್ ಆಗ್ತೀಯಂತೆ. ಇವ್ನ್ ಹೇಳ್ತಾ ಇದ್ದಾನವಾಗ ಹೀರೋನೇ ಕೇಳ್ತಾನೆ, ಏನಮ್ಮ ಕ್ರಾಸ್ ಕ್ವಶನ್ಸ್ ಎಲ್ಲ ಆಗ್ತಾ ಇದೆಯಾ ಏನ್ ಕತೆ ಅಂದಾಗ ಅವ್ರಮ್ಮ ಅಂತಾರೆ, ಇಲ್ಲ ನನ್ ನೀವಿಬ್ರು ನಡ್ಕೊಳ್ಳೋ ರೀತಿ ಎಲ್ಲ ನೋಡಿದ್ರೆ ಡೇಟ್ ಗೀಟ್ ಮಾಡ್ತಾ ಇದೀರೇನೋ ಅಂತ ಒಂದು ಡೌಟ್, ಅದಕ್ಕೆ ಕನ್ಫರ್ಮ್ ಮಾಡ್ಕೊಳಕ್ಕೆ ಅಂದಾಗ ಅವಳು ಅಂತಾಳೆ, ಅಯ್ಯಯ್ಯೋ ಇವನನ್ನೆಲ್ಲ ಯಾರಂಟಿ ಡೇಟ್ ಮಾಡ್ತಾರೆ, ಇವನ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಫಿಲ್ಮ್ ಅಲ್ಲಿ ಬರೋ ಪ್ರಿನ್ಸೆಸ್ ಅರ್ಧಾನ ಕೇಳ್ತಾನೆ, ನಿಮ್ಗೆ ಪಾಪ ಇವನಿಂದ ತುಂಬಾ ಕಷ್ಟ ಅಂತ ಹೇಳ್ಕೊಂಡ್ ನಗ್ತಾ ಇರ್ತಾಳೆ. ಮತ್ತೆ ನಮ್ ಲೆವೆಲ್ ಹಂಗಿರ್ಬೇಕು, ಅದನ್ನ ಬಿಟ್ಟು ನಿನ್ ತರ ಕೊಳಕ್ ಮುಖನ ನೋಡ್ಕೊಂಡಿರ್ತಾರೆ ಅಂತ ಹೇಳಿ ಗೇಲಿ ಮಾಡ್ತಾ ಇರ್ತಾನೆ. ಆಗ ಅವಳು ಅಂತಾಳೆ, ನೀನ್ ಇದೇ ತರ ನನ್ನ ಗೇಲಿ ಮಾಡ್ತಾ ಇರೋ, ಒಂದಲ್ಲ ಒಂದಿನ ನೀನ್ ನನ್ಗೋಸ್ಕರ ಬಿದ್ದೆ ಬೀಳ್ತೆ ನೋಡ್ಕೊಂಡಿರು ಅಂತ ಹೇಳ್ಕೊಂಡ್ ನಗ್ತಾ ಇರ್ತಾಳೆ. ಆದ್ರೆ ನಮ್ಗೆ ತಾನೇ ಗೊತ್ತಿರೋದು ನಮ್ ಹೀರೋ ಆಲ್ರೆಡಿ ನಮ್ ಹೀರೋಯಿನ್ಗೆ ಚಿಕ್ಕ ವಯಸ್ಸಲ್ಲೇ ಬಿದ್ಬಿಟ್ಟಿದಾನೆ ಅಂತ. ಅವಳಂಗೆ ಅವ್ನ ಮೇಲೆ ಹೊರಕೊಂಡೆ ಮಾತಾಡ್ತಾ ಇರ್ತಾನೆ. ಇದ್ರ ಫ್ಲಾಶ್ ಬ್ಯಾಕ್ ಎಲ್ಲ ನೆನ್ಸ್ಕೊಂತಾ ಇರ್ಬೇಕಾದ್ರೆ ಈ ಕಡೆ
ಕಡೆ ಹೀರೋಯಿನ್ ಕೂಡ ಬರ್ತಾಳೆ. ಈಗ ಪ್ರೆಸೆಂಟ್ ನ ತೋರಿಸ್ತಾರೆ, ಹೀರೋಯಿನ್ ಬರ್ತಾಳೆ. ಇಬ್ರು ಮನೇಲಿ ಪೇರೆಂಟ್ಸ್ ಹತ್ರ ಮಾತಾಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ ಕಣೋ, ನೀನೇನ್ ಹೇಳ್ತೀಯಾ? ಸರಿ, ಯಾಕೆ ನಿನ್ ಮುಖ ಹಂಗಿದೆ, ಯಾಕತ್ರ ಡಲ್ ಆಗಿದೆ ಅಂದಾಗ ಅವ್ನ್ ಕೂಡ ಇಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾಶುವಲ್ ಆಗಿರಕ್ಕೆ ಟ್ರೈ ಮಾಡ್ತಿದ್ದಾನೆ. ಪಾಪ ಅವ್ನ ಮನ್ಸೆಲ್ಲ ತುಂಬಾನೇ ಭಾರ ಆಗ್ತಾ ಇರುತ್ತೆ. ಹಾಗಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಯ್ಸ್ ಕೇಳಿಸುತ್ತೆ, ಫಸ್ಟ್ ಲವ್ ನ ಮರೆಯೋದು ತುಂಬಾನೇ ಕಷ್ಟ ಅಲ್ವಾ ಅಂತ. ಈಗ ಹಂಗೆ ಮತ್ತೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಈಗ ಹೈಸ್ಕೂಲ್ ಗೆ ಬಂದ್ಬಿಟ್ಟಿರ್ತಾರೆ. ನಮ್ ಹೀರೋ ಕನ್ನಡಿ ಎಲ್ಲ ಎತ್ಬಿಟ್ಟು ಸಖತ್ ಹ್ಯಾಂಡ್ಸಮ್ ಬೇರೆ ಆಗ್ಬಿಟ್ಟಿರ್ತಾನೆ. ಜೊತೆಗೆ ಬಾಸ್ಕೆಟ್ ಬಾಲ್ ಅಲ್ಲಂತೂ ಭಯಂಕರ ಫೇಮಸ್ ಬೇರೆ ಆಗಿರ್ತಾನೆ. ಅದ್ರಲ್ಲಿ ಅವನು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಅಂತೂ ಇವನ್ನ ನೋಡ್ಬಿಟ್ಟು ಜಲ್ಸುರ್ಸ್ತಾನೆ ಇರ್ತಾರೆ. ಒಬ್ಳು ಅಂತಾಳೆ, ಏನೇ ನಿನ್ ಫ್ರೆಂಡ್ ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ನನ್ಗೆ ಪರಿಚಯ ಮಾಡ್ಕೊಡೆ ಅಂದಾಗ ಇವಳು ಅಂತಾಳೆ, ನಿನ್ ಕಣ್ಣಲ್ಲಿ ಏನೋ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ, ಮರ್ಯಾದಾಗ ಹಾಸ್ಪಿಟಲ್ ಹೋಗು ಅಂದಾಗ ಇವಳು ಅಂತಾಳೆ, ಅದ್ರಲ್ಲ ಏನಿಲ್ಲ ಕಣೆ, ನೀನ್ ಮಾತ್ರ ನಂಗೆ ಪರಿಚಯ ಮಾಡ್ಕೊಡು ಅಂದಾಗ ಇವಳು ಅಂತಾಳೆ, ನಾನೇ ನಂಗೆ ಪರಿಚಯ ಮಾಡ್ಕೊಡ್ಬೇಕು, ನೀನೇ ಹೋಗಿ ಮಾತಾಡ್ಕೊ ಅಂದಾಗ ನನ್ಗೊಂಥರ ನಾಚಿಕೆ ಆಗುತ್ತೆ ಕಣೆ, ನೀನೇ ಕರ್ಕೊಂಡು ಹೋಗು ಅಂತ ಹೇಳ್ಮೇಲೆ ಅವಳು ಕೂಡ ಏನೋ ಮಾಡಿ ಹಾಳಾಗ್ ಹೋಗ್ರಿ, ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಡೇ ಅವ್ರ ಫ್ರೆಂಡ್ ತುಂಬಾ ಹಿಂಸೆ ಕೊಡ್ತಾ ಇದ್ಲು ಅಂತ ಹೀರೋಯಿನ್ ಕೂಡ ಕ್ಯಾಂಟೀನ್ ಅಲ್ಲಿ ಇರ್ಬೇಕಾದ್ರೆ ನಮ್ ಹೀರೋ ನಿಂತ್ಕೊಂಡಿದ್ರೆ ಆ ಫ್ರೆಂಡ್ ನ ಕರ್ಕೊಂಡ್ ಬಂದಾಗ ಹೀರೋ ಮೇಲೆ ತಳ್ಳೆ ಬಿಟ್ಬಿಡ್ತಾಳೆ. ಹೀರೋ ಕೂಡ ತಿರುಗಿ ನೋಡಿದಾಗ ಹೀರೋಯಿನ್ ಹಂಗೆ ಅವ್ರ ಫ್ರೆಂಡ್ ಗೆ ಕಣ್ಣಲ್ಲೇ ಸಿಗ್ನಲ್ ಕೊಡ್ತಾಳೆ, ಮಾತಾಡ್ ಸಾಯ ಅಂತ. ಅವಳು ಕೂಡ ಹಾಯ್, ನನ್ನ ಹೆಸರು ಮಿಲಿ ಅಂತ ಅವಳೆ ಇಂಟ್ರೊಡ್ಯೂಸ್ ಆಗ್ತಾಳೆ. ಇವ್ನ್ ಕೂಡ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕೈ ಕೊಟ್ಟಾಗ ಇವಳು ಅಂತಾಳೆ, ಅಷ್ಟೇಪ್ಪ ನನ್ ಕೆಲ್ಸ ಮುಗೀತು, ಇನ್ ನಾನ್ ಯಾರೋ ನೀವ್ ಯಾರೋ, ಸುಮ್ನೆ ನನಗೆಲ್ಲ ಹಿಂಸೆ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇವ್ನ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಚಾ ಅಂತ ಕರ್ಕೊಂಡ್ ಅಲ್ಲೇ ನಿಂತಿರುವಾಗ ಇವಳು ಅಂತಾಳೆ, ನನ್ನ ಹೆಸರೆಲ್ಲ ಕರಿಬಿಡಪ್ಪ, ನಾನೆಲ್ಲ ಬರೋದಿಲ್ಲ, ನನ್ ಗಿಟೆ ಮೇಲೆ ಕಿವಿಯೆಲ್ಲ ಕೇಳಿಸಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಅವತ್ತು ನೈಟ್ ಹೀರೋಯಿನ್ ಅವ್ರ ಮನೇಲಿ ಇವ್ರು ಮೀಟ್ ಆಗೋದು. ಹೋಮ್ ವರ್ಕ್ ಎಲ್ಲ ಬರೀತಾ ಇರ್ಬೇಕಾದ್ರೆ ಹೀರೋ ಕೇಳ್ತಾನೆ, ನೀನೇನಕ್ಕ ಮಿಲಿನ ಕರ್ಕೊಂಬಂದ್ ನನ್ ಜೊತೆ ಸೇರ್ಸ್ಬೇಕು ಅಂತ ನೋಡ್ತಾ ಇದೀಯಾ, ನಿಂಗ್ ಬೇರೆ ಕೆಲಸ ಇಲ್ವಾ ಅಂದಾಗ ಇವಳು ಅಂತಾಳೆ, ಇನ್ನೇನ್ ಮಾಡ್ಲಿ, ನಾನು ಬಂದು ನಂಗೆ ತುಂಬಾನೇ ಹಿಂಸೆ ಕೊಡ್ತಾ ಇದ್ಲು, ಅದ್ರಲ್ಲಿ ನೀನ್ ತುಂಬಾ ಓವರ್ ಆಗಿ ಸೀನ್ ಎಲ್ಲ ಹಾಕ್ಬೇಡ, ನಿನ್ಗೆ ಹೈಸ್ಕೂಲ್ ಬಂದಿದ ತಕ್ಷಣ ಗರ್ಲ್ ಫ್ರೆಂಡ್ಸ್ ಎಲ್ಲ ಬೇಕು ಅಂತ ನಿನ್ಗೆ ಆಸೆ ತಾನೆ, ಅದಕ್ಕೆ ತರ ನೀನ್ ಓವರ್ ಆಗಿ ಸೀನ್ ಎಲ್ಲ ಹಾಕೊಂಡ್ ಸುತ್ತಾ ಇದ್ದಿದ್ದು. ಇವಾಗ ಇನ್ನೇನು ಮಿಲಿನು ಚೆನ್ನಾಗಿದ್ದಳು ನೋಡಕ್ಕೆ, ಅವಳೇ ಬಂದ್ ಮಾತಾಡ್ಸವಾಗ ನೀಗಿನ್ನೇನ್ ಕಷ್ಟ ಅಂದಾಗ ಹೀರೋ ಕೂಡ ಏನು ಹೇಳ್ಬೇಕು ಅಂತ ಬರ್ತಾನೆ. ಅದ್ರಷ್ಟು ಅವ್ರಮ್ಮ ಬಂದ್ಬಿಡ್ತಾರೆ. ಅವ್ರಮ್ಮ ಹೀರೋನ ನೋಡಿ ಕೇಳ್ತಾರೆ, ನಿನ್ಗೆ ಎಷ್ಟು ಸತಿ ಹೇಳಿದೀನಿ ಕಣೋ, ಹೋಮ್ ವರ್ಕ್ ನ ಅವಳನ್ನೇ ಮಾಡಕ್ ಬಿಡು, ಕಾಪಿ ಹೊಡಕ್ ಬಿಡ್ಬೇಡ ಅಂತ, ನೀವ್ ಹೇಳಿದ್ ಮತ್ತೆ ಕೇಳಲ್ಲ ಅಂದಾಗ ಹೀರೋ ಸರಿ ಆಯ್ತು ಆಂಟಿ ಅಂತಾನೆ. ಆಮೇಲೆ ಅವ್ರಮ್ಮ ಕೂಡ ಅಲ್ಲಿಂದ ಎದ್ದೊಟ್ಟೋಗ್ತಾರೆ. ಇವ್ರು ಕೇಳ್ತಾನೆ, ಚಾ ನಿನಗೆ ನಾನು ಮಿಲಿನ ಡೇಟ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ವಾ, ನಿನಗೇನು ಫೀಲ್ ಆಗಲ್ವಾ ಅಂತ ಕೇಳಿದಾಗ ಅವಳು ಅಂತಾಳೆ, ಸುಮ್ನೆ ಎಷ್ಟು ಸತಿ ಅಂತ ಅದನ್ನೇ ರಿಪೀಟ್ ಮಾಡಿ ಕೇಳ್ತೀಯಾ, ನೀನೇನಾದ್ರೂ ಮಾಡ್ಕೋ, ಫಸ್ಟ್ ಬಾ ನನ್ಗೆ ಹೋಮ್ ವರ್ಕ್ ಬರ್ಕೊಡು ಅಂತ ಹೇಳಿ ಕ್ಯಾಶುವಲ್ ಆಗಿ ಮಾತಾಡ್ತಾಳೆ. ದುಡ್ದಾಗ ಏನು ಫೀಲ್ ಆದಂಗ ಅನ್ಸೋದಿಲ್ಲ. ನೆಕ್ಸ್ಟ್ ಡೇನೆ ಸ್ಕೂಲ್ ಅಲ್ಲಿ ಹೀರೋಯಿನ್ ಯಾರೋ ಸೀನಿಯರ್ ಹತ್ರ ನಿಂತ್ಕೊಂಡು ಓವರ್ ಆಗಿ ಬ್ಲೇಡ್ ಆಗ್ತಾ ಇರುವಾಗ ಹೀರೋ ಕೂಡ ಹೋಗ್ಬಿಟ್ಟು ಮಾತಾಡಿಸ್ತಾನೆ. ಬೆಳಗ್ಗೆನೆ ಬ್ಲೇಡ್ ಆಗ್ತಾ ಇದೆಯಾ ಅವನ ಹತ್ರ, ಏನ್ ಕತೆ ಅಂತ ಹೇಳಿ ತುಂಬಾನೇ ಕೂಲ್ ಆಗಿ ಮಾತಾಡ್ತಾನೆ. ಅವಳು ಕೇಳ್ತಾಳೆ, ನನ್ನಿಷ್ಟ ಕಣೋ, ನಿನ್ಗೇನು ಅದ್ರಲ್ಲಿ ಕೆಲ್ಸ, ನೀನೋಗಿ ಮಿಲಿ ಹತ್ರ ಡಿವೇಟ್ ಆಡೋದನ್ನ ಬಿಟ್ಟು ನನ್ನಿಂದಗಡೆ ಹಾಕಿ ಸುತ್ತಾ ಇದೀಯ ಅಂದಾಗ ಇವ್ನ್ ಅಂತಾನೆ, ಇಲ್ಲ ಅವಾಗಿಂದ ನೋಡ್ತಾ ಇದೀನಿ, ತುಂಬಾ ಓವರ್ ಆಗಿ ನಗ್ದು ಮಾತಾಡ್ತಾ ಇದ್ದೆ, ಎಲ್ಲಿ ನಿನ್ ಕಣ್ಗುಡ್ಡೆ ಎರಡೂನು ಬಾಯಿಂದ ಆಚೆ ಬಂದ್ಬಿಡುತ್ತೋ ಅಂತ ಹೇಳಿ ನಾನೇ ಬಂದು ಮಾತಾಡಿಸ್ದೆ ಅಂದಾಗ ಅವಳಂತಾಳೆ, ಒದ್ದೆ ಬೀಳತ್ತೆ ನೋಡ್, ನಿನ್ಗೆ ಬಾಯಿ ಜಾಸ್ತಿ ಆಗ್ಬಿಟ್ಟಿದೆ, ಸರಿ ಮಿಲಿನ್ ಯಾಕೆ ನಿನ್ ಹತ್ರ ಅಲ್ಲಿಯೋ ತರ ಮಾಡ್ತಾ ಇದೀಯಾ, ಅವಳನ್ನ ನೀನ್ ಡೇಟ್ ಕೂಡ ಕರಿತಾ ಇಲ್ವಂತೆ, ಬೆಳಗ್ಗೆನೆ ಬಂದ್ ನಂತಲ್ಲೇ ತಿಂತಾ ಇದ್ದಾಳೆ, ಅವಳೆ ನಿನ್ನ ಮೇಲೆ ಬಿದ್ದು ಮಾತಾಡಿಸ್ತಿದ್ದಾಳಂತೆ, ಏನೋ ನಡೀತಾ ಇದೆ ಅಂತ ಹೇಳಿ ಬೈತಾ ಇರ್ಬೇಕಾದ್ರೇನೆ ಅದೇ ಟೈಮ್ಗೆ ಮಿಲ್ಲಿ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲಾನು ಕ್ಯಾಂಟೀನ್ ಒಳಗಡೆ ಬರ್ತಾ ಇರ್ಬೇಕಾದ್ರೆ ನಮ್ ಹೀರೋಗೆ ಲೈನ್ ನೋಡ್ಕೊಂಡೇ ಹೋಗ್ತಾ ಇರ್ತಾರೆ. ಹೀರೋಯಿನ್, ಅಯ್ಯೋ ಯಪ್ಪ ನನ್ ಕೈಲಿ ಆಗ್ತಾ ಕಣೋ ಇದನ್ನೆಲ್ಲ ನೋಡೋದಕ್ಕೆ, ಡೈರೆಕ್ಟ್ ಆಗಿ ಹೋಗಿ ಅವಳ ಹತ್ರ ಮಾತಾಡ್ ಸಾಯೋ ನೀನು, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು ಅಂತ ಹೇಳಿ ಹೀರೋನ ಅಲ್ಲಿಂದ ಕಳ್ಸ್ಕೊಡ್ತಾಳೆ. ಅವ್ನ್ ಕೂಡ ಸರಿ ಆಯ್ತು ಮಾತಾಡೋಣ ಅಂತ ಹೇಳಿ ಅವಳ ಹತ್ರ ಎದ್ದೋಗ್ಬಿಟ್ಟು, ಮಿಲಿ ನಿನ್ನ ಹತ್ರ ಮಾತಾಡ್ಬೇಕಂದಿದ ತಕ್ಷಣ ಅವ್ರ ಫ್ರೆಂಡ್ಸ್ ಎಲ್ಲ ನೈಸಾಗಿ ಅಲ್ಲಿಂದ ಎದ್ದು ಹಂಗೆ ಹಿಂದ್ಗಡೆ ಹೊಟ್ಟೋಗ್ತಾರೆ. ಇವಳಂಗೆ ನಕ್ಕೊಂಡ್ ಕೂತಿರೋದ್ ನೋಡ್ಬಿಟ್ಟು ಇವ್ನ್ ಕೇಳ್ತಾನೆ, ಅವಳ ಹತ್ರ ಏನ್ ಹೇಳ್ದೆ ನೀನು ಅಂದಾಗ ಇವಳು ಅಂತಾಳೆ, ಇಲ್ವಲ್ಲ ನಾನೇನು ಹೇಳಿಲ್ವೇ ಅಂದಾಗ ಓವರ್ ಆಗಿ ನಾಟಕ ಮಾಡಬೇಡ, ಇನ್ನೇನ್ ಹೇಳ್ದೆ ಅವಳಿಗೆ, ಸುಮ್ನೆ ಅವಳನ್ನ ಅಪ್ಸೆಟ್ ಮಾಡ್ಬೇಡ ಅಂತ ಹೇಳ್ಕೊಂಡು ಹಂಗೆ ತಿರುಗಿ ನೋಡಿದ್ರೆ ಆ ಕಡೆ ಅಲ್ಲಿ ಹೀರೋಯಿನ್ ಅಪ್ಸೆಟ್ ಆಗಿಲ್ಲ, ಆ ಸೀನಿಯರ್ ಹತ್ರ ಚೆನ್ನಾಗಿ ಬ್ಲೇಡ್ ಹಾಕೊಂಡ್ ಕೂತಿರ್ತಾಳೆ. ಇದನ್ನ ನೋಡಿದಾಗ ಅವ್ನು ಸಕ್ಕ ಟೆನ್ಷನ್ ಆಗುತ್ತೆ. ಅವ್ನ್ ಮತ್ತೆ ಕೇಳ್ತಾನೆ, ಏನ್ ನಿನ್ ಪ್ರಾಬ್ಲಮ್ ಅಂದಾಗ ಅವಳು ಅಂತಾಳೆ, ನನ್ಗೇನ್ ಪ್ರಾಬ್ಲಮ್, ನಾನಿನ್ ಗರ್ಲ್ ಫ್ರೆಂಡ್ ಆಗಿರ್ಬೇಕು ಅಂತ ಅನ್ಕೊಂಡಿದೀನಿ ಅಂತಾಳೆ. ಇವನಿಗೆ ಮತ್ತೆ ತಿರುಗಿ ನೋಡಿದಾಗ ಅವಳು ಇನ್ನೂ ಚೆನ್ನಾಗಿ ನಕ್ಕೊಂಡ್ ಮಾತಾಡ್ತಾ ಇರೋದ್ ನೋಡ್ಬಿಟ್ಟು ಅವ್ನಿಗೆ ಸಖತ್ ಜಲಸ್ ಆಗ್ತಾ ಇರುತ್ತೆ, ಸಖತ್ ಕೋಪ ಬರುತ್ತೆ. ಅವಳು ಮಾತ್ರ ಆತರ ಚೆನ್ನಾಗಿ ನಕ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ನಾನ್ ಯಾಕೆ ಇರ್ಬಾರ್ದು ಅಂತ ಹೇಳಿ, ಸರಿ ಆಯ್ತು ನೀನ್ ನನ್ ಗರ್ಲ್ ಫ್ರೆಂಡ್ ಆಗಿರು ಅಂತ ಹೇಳ್ಬಿಡ್ತಾನೆ. ಹಂಗ ಹೇಳಿದ ತಕ್ಷಣ ಅವಳಿಗೂ ಅವ್ರ ಫ್ರೆಂಡ್ಸ್ ಗೆಲ್ಲ ಫುಲ್ ಖುಷಿ, ಎಲ್ಲ ಹಂಗೆ ಕೂಗಾಡ್ಕೊಂಡ್ ಕಿರ್ಚಾಡ್ತಾ ಇರ್ತಾರೆ. ಇವನ್ ಕೂಡ ಇದನ್ನೆಲ್ಲ ನೋಡ್ಬಿಟ್ಟು ಏನಕ್ಕೂ ನಾವು ಕೂಡ ಸ್ವಲ್ಪ ನಗೇಣ ಅಂತ ಹೇಳಿ ನಗುನೇ ಬರ್ತಲ್ಲ ಆದ್ರೂ ಹಂಗೆ ಸ್ಮೈಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಈಗ ಸ್ಕೂಲ್ ಎಲ್ಲ ಮುಗಿದ್ಮೇಲೆ ಹೀರೋ ಮತ್ತೆ ಮಿಲಿ ಇಬ್ರು ನಡ್ಕೊಂಡ್ ಬರ್ತಾ ಇರ್ತಾರೆ. ಅವ್ನ್ ನಡ್ಕೊಂಡ್ ಬರೋ ರೀತಿ ಅವ್ನ್ ಕೊಡೋ ಮುಖ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ನಿಗೆ ಇದ್ರಲ್ಲಿ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ ಅಂತ. ಅವ್ರ ಹತ್ರ ನಡ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಕಾರಲ್ಲಿ ಬರ್ತಾಳೆ. ಹೇಳ್ತಾಳೆ, ಸಖತ್ ರಾಕ್ ಮಾಡ್ತಾ ಇದೀರಾ, ಸ್ಕೂಲಲ್ಲಿರೋ ಹೊಸ ಕಪಲ್ಸ್ ಅಂದ್ರೆ ನೀವೇನಂತೆ, ಕಂಟಿನ್ಯೂ ಅಂತ ಹೇಳಿ ಚೆನ್ನಾಗಿ ಜೋಲಿಯಾಗಿ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನ ಕೇಳಿಸ್ಕೊಂಡು ಅವಳಗ್ ಫುಲ್ ಖುಷಿ ಆಗ್ಬಿಡುತ್ತೆ. ನಮ್ ಹೀರೋಕೆನ ಗಟ್ಟಿಯಾಗಿ ಹಿಡ್ಕೊಂಡು ಸಖತ್ ನಕ್ಕೊಂಡ್ ಬರ್ತಾ ಇರ್ತಾಳೆ. ನಮ್ ಹೀರೋಗ್ ಇವಾಗ ಅನಿಸ್ತಾ ಇದೆ, ಅಯ್ಯೋ ಅಪ್ಪಿ ತಪ್ಪಿ ಏನಾದ್ರು ಬಾಯ್ ತಪ್ಪಿ ಹೇಳ್ಬಿಟ್ವಾ, ಈ ತರ ಬಂದ್ ಸಿಕ್ಕಾಕೊಂಡ್ಬಿಟ್ವಲ್ಲ ಅಂತ. ಹೀರೋಯಿನ್ ಸೀನಿಯರ್ ಜೊತೆ ಇದ್ದಾಳೆ ಅಂತ ಕೋಪದಲ್ಲಿ ಇವ್ನ್ ಜಸ್ಟ್ ಓಕೆ ಹೇಳದ್ನ ಹೊರ್ತು ಅವನು ಸೀರಿಯಸ್ ಆಗಿ ಹೇಳಿರೋದಿಲ್ವಲ್ಲ. ಸೊ ಅವ್ನ ಗಮನ ಅಲ್ಲ ಹೀರೋಯಿನ್ ಮತ್ತೆ ಸೀನಿಯರ್ ಮೇಲೆನೆ ಇರುತ್ತೆ. ಅವ್ರೇನೆಲ್ಲ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಹೊಟ್ಟೆ ಉರ್ಕೊಳ್ತಾ ಇರ್ತಾನೆ. ಅವ್ರನ್ನ ನೋಡಿದ್ರೇನೆ ಅವ್ನಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಅದ್ರಲ್ಲೂ ಒಂದಿನ ಸೀನಿಯರ್ ಹೀರೋಯಿನ್ ನ ಕ್ಲಾಸ್ ವರ್ಗು ಕರ್ಕೊಂಡ್ ಬಂದ್ ಬಿಟ್ಬಿಟ್ಟು ಹೋಗ್ತಾನೆ. ಅದನ್ನ ನೋಡ್ತಾ ಇದ್ರೆ ಅವ್ನಿಗೆ ಸಖತ್ ಟೆನ್ಷನ್ ಆಗುತ್ತೆ. ಆದ್ರೂ ಅದನ್ನೆಲ್ಲ ಏನ್ ಹೇಳ್ಕೊಳ್ಳೋದಿಲ್ಲ. ಅವ್ನ್ ಕ್ಯಾಶುವಲ್ ಆಗಿ ಇರೋ ತರನೇ ನಡ್ಕೊಂತಾನೆ. ಹೀರೋಯಿನ್ ಕ್ಲಾಸ್ ಒಳಗಡೆ ಬಂದ್ಮೇಲೆ ಇವ್ನ್ ಕೇಳ್ತಾನೆ, ಏನು ಅಫಿಷಿಯಲ್ ಆಗಿ ಇಬ್ರು ಡೇಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿರಂಗಿದ್ದೀರಾ, ಏನ್ ಪ್ರಪೋಸ್ ಮಾಡದ್ನಾ, ನನಗ್ ಗೊತ್ತು ತುಂಬಾ ಚೀಪ್ ಆಗಿ ಒಂದ್ ಹಾಡ್ನ ಹಾಡಿ ತುಂಬಾ ಮಟ್ಟವಾಗಿ ನಿನ್ನ ಪ್ರಪೋಸ್ ಮಾಡಿರ್ತಾನೆ ಅಂದಾಗ ಇವಳು ಅಂತಾಳೆ, ಅವ್ನ್
ಜಾಡೇನೋ ಸ್ವಲ್ಪ ಮಟ್ಟವಾಗೆ ಇತ್ತು ಕಣೋ, ಅದು ಗಿಟಾರ್ ಮತ್ತೆ ಸಕ್ಕದಾಗ ಬರ್ಸ್ದ ಗೊತ್ತಾ ಅಂತ ಹೇಳಿ ಅವ್ನ ಬಗ್ಗೆ ಹಂಗೆ ಹೆಮ್ಮೆಗೆ ಹೇಳ್ತಾ ಇದ್ರೆ ಹೀರೋ ಟೆನ್ಷನ್ ಆಗ್ತಾ ಇರುತ್ತೆ. ಅವ್ನ ಮುಖನೇ ಹಂಗೆ ಚೇಂಜ್ ಆಗುತ್ತೆ. ಅವ್ಳು ಸರಿ ಸರಿ ಹೋಮ್ ವರ್ಕ್ ಕೊಡು ಅಂತ ಅವ್ನ ಬುಕ್ ನ ತಗೊಳಕ್ ಹೋದಾಗ ಅವ್ನ ಬುಕ್ ನ ಕಿತ್ಕೊಳ್ತಾನೆ, ಕೊಡೋದಿಲ್ಲ. ಹೋಮ್ ವರ್ಕ್ ಮಾತ್ರ ನಾನೇ ಯಾಕೆ ಕೇಳ್ತಾ ಇದ್ಯಾ, ಹೋಗಿ ನಿನ್ ಬಾಯ್ ಫ್ರೆಂಡ್ ನ ಕೇಳ್ಕೊ ಅಂತ ಹೇಳಿ ಅವಳ ಮೇಲಿರೋ ಕೋಪನೆಲ್ಲ ಈ ತರ ತೀರ್ಸ್ಕೊಳ್ತಾ ಇರ್ತಾನೆ. ಇದೆಲ್ಲ ಒಂದ್ ಕಡೆ ಅಂದ್ರೆ ಇನ್ನೊಂದ್ ಕಡೆ ಮಿಲ್ಲಿ ಬಂದು ಸಕ್ಕ ಟೆನ್ಷನ್ ಆಗ್ಬಿಟ್ಟಿರ್ತಾಳೆ. ಅವಳೆ ಬಂದು ಹೀರೋ ಹತ್ರ ಮಾತಾಡಿಸ್ತಾಳೆ, ಏಯ್ ಹೀರೋ ಇಲ್ಲೊಂದ್ ನಿಮಿಷ, ಯಾಕೆ ನೀನು ಕ್ಲಾಸ್ ಹತ್ರ ಕೂಡ ಬಂದ್ ನನ್ನ ಪಿಕಪ್ ಮಾಡಲ್ಲ ಅಂತ ಹೇಳ್ತೀಯಾ, ನಾವಿಬ್ರು ಡೇಟ್ ಮಾಡತ್ರನೇ ನನ್ಗೆ ಅನಿಸ್ತಾ ಇಲ್ಲ ಗೊತ್ತಾ, ಏನ್ ಮಾಡ್ತಾ ಇದೀಯ ನೀನು ಅಂದಾಗ ಅವ್ನ್ ಕೇಳ್ತಾನೆ, ಅಯ್ಯಯ್ಯ ಇದೇನಿದು, ನೀನ್ ಹೋಗೋ ಬರೋ ಪ್ರತಿ ಜಾಗ ಕೂಡ ನಾನ್ ಬಂದು ನಿನ್ನ ಪಿಕಪ್ ಮಾಡ್ಕೊಂತ ಇರ್ಬೇಕಾ, ನಾನು ಏನಾದ್ರು ಡ್ರೈವರ್ ಅಂತ ಕೇಳ್ತಾನೆ. ಇದನ್ನ ಕೇಳಿಸ್ಕೊಂಡ್ ಮಿಲಿ ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ಅವನೇ ಅಂತಾನೆ, ಸರಿ ಸರಿ ಮುಖಾನ್ ಯಾಕೆ ಹಂಗಿಡ್ತೀಯಾ, ನಾಳೆ ಕ್ಲಾಸ್ಗೆ ಬಂದು ನಿನ್ನ ಪಿಕಪ್ ಮಾಡ್ಕೊಂತೀನಿ ಅಂತ ಹೇಳಿದ ತಕ್ಷಣ ಅವ್ಳಿಗೆ ಸಖತ್ ಖುಷಿ ಆಗ್ಬಿಡುತ್ತೆ. ಓಕೆ ಬಾಯ್ ಫ್ರೆಂಡ್ ಅಂದ್ರೆ ಹಿಂಗೆ ಇರ್ಬೇಕು ಅಂತ ಅವನ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇದೀನಿ ಅನ್ನೋ ನೆಪದಲ್ಲಿ ಅವಳ ಪಾಡ್ಗಳು ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಹಿಂದ್ಗಡೆನೆ ಸ್ವಲ್ಪ ದೂರ ಬಂದವನು ಅಲ್ಲಿಂದ ಹಂಗೆ ಎಸ್ಕೇಪ್ ಆಗ್ಬಿಡ್ತಾನೆ. ಇವಳು ಹಂಗೆ ತಿರುಗಿ ನೋಡ್ಬಿಟ್ಟು ಸಖತ್ ಟೆನ್ಷನ್ ಆಗ್ಬಿಡುತ್ತೆ, ಎಲ್ಲೋಗ್ಬಿಟ್ಟ ಇವನು ಅಂತ. ಯಾವಾಗ ಈ ತರ ಅವಾಯ್ಡ್ ಮಾಡ್ತಾ ಇದ್ರೆ ಅವಳಿಗೂ ಒಂದ್ ರೇಂಜ್ ಗೆ ಒಂಥರ ಕೋಪ ಬರುತ್ತಲ್ವಾ. ಅದಕ್ಕೊಂದು ಈ ತರ ಬಾಸ್ಕೆಟ್ ಬಾಲ್ ಆಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಇವಳು ಕೇಳ್ತಾಳೆ, ಏನಾಗಿದೆ ನಿನ್ಗೆ, ನೀನ್ ನನ್ನ ಗರ್ಲ್ ಫ್ರೆಂಡ್ ತರನೇ ನೋಡ್ಕೊಳ್ಳೋದಿಲ್ಲ, ನಿನ್ನ ಜೊತೆ ಟೈಮೇ ಸ್ಪೆಂಡ್ ಮಾಡೋದಿಲ್ಲ, ಏನ್ ಮಾಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ತುಂಬಾ ಕೂಲ್ ಆಗಿ ಏನ್ ಇವಾಗ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಇವಳು ಅಂತಾಳೆ, ಇದಕ್ ಮೇಲೆ ಇದೆಲ್ಲ ವರ್ಕೌಟ್ ಆಗಲ್ಲ ಕಣೋ, ನಾವ್ ಬ್ರೇಕಪ್ ಮಾಡ್ಕೊಳ್ಳೋಣ ಅಂದಿದ ತಕ್ಷಣ ಹೀರೋ ತುಂಬಾ ಕೂಲ್ ಆಗಿ ಓಕೆ ಅಂತ ಹೇಳ್ತಾನೆ. ಇನ್ನು ಓಕೆನಾ, ನಾನ್ ಏನ್ ಹೇಳ್ತಾ ಇದೀನಿ ಅಂತ ಗೊತ್ತಾ, ನಾವ್ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಅಂದಾಗ ಇವನು ನನಗೆ ಚೆನ್ನಾಗಿ ಕೇಳಿಸ್ತು, ನೀನೇ ಬ್ರೇಕಪ್ ಅಂತ ಹೇಳ್ದೆ, ಓಕೆ ನನ್ಗೆ ಓಕೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಅವ್ನ ಪಾಡಿಗೆ ಸಿನ್ಸಿಯರ್ ಆಗಿ ಗೇಮ್ ನ ಆಡಕ್ ಕೊಟ್ಟೋಗ್ತಾನೆ. ಇವಳಿಗೆ ಸಕ್ಕ ಟೆನ್ಷನ್ ಆಗುತ್ತೆ, ಅವನನ್ನ ಬೈಕೊಂಡೆ ಅಲ್ಲಿಂದ ಹೋಗ್ತಾಳೆ. ಈಗ ಈವ್ನಿಂಗ್ ಸ್ಕೂಲ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ನಡೆದಿರೋ ವಿಷಯ ಎಲ್ಲ ಹೀರೋನ್ಗೆ ಗೊತ್ತಾಗಿರುತ್ತೆ. ಅವಳು ಕೇಳ್ತಾಳೆ, ಏನೋ ಮನ್ಸಲ್ ತುಂಬಾ ದೊಡ್ಡ ಹೀರೋ ಅಂತ ನೆನ್ಪಾ, ಇವಾಗ ಸ್ಕೂಲ್ ಓದೋವಾಗ ಗರ್ಲ್ ಫ್ರೆಂಡ್ಸ್ ಅದೆಲ್ಲ ನಿನ್ಗೆ ಓಕೆನೆ, ಆದ್ರೆ ಮದ್ವೆ ಅಂತ ಬಂದ್ಮೇಲೆ ಒಬ್ಬಳನ್ನ ಮಾತ್ರ ಮದ್ವೆ ಆಗಕ್ಕಾಗೋದು ಗೊತ್ತು ತಾನೆ ನಿನ್ಗೆ ಅಂದಾಗ ಇವ್ನ್ ಅಂತಾನೆ, ಏನು ಮೇಡಮ್ ಬೈಲ್ ಮದ್ವೆ ವಿಷಯ ಎಲ್ಲ ಬರ್ತಾ ಇದೆ, ನೀವು ಸರ್ ಎಲ್ಲ ತುಂಬಾ ದೂರ ಹೋಗಂಗಿದ್ದೀರಾ, ತುಂಬಾ ಡೀಪ್ ಆಗಿ ಲವ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ ಅಂತ ಕಾಣಿಸುತ್ತೆ ಅಂತ ಹೇಳ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಸೀನಿಯರ್ ಕೂಡಂಗೆ ಅವ್ನ್ ಕಾರ್ ಎತ್ಕೊಂಡ್ ಬಂದು ನಿಲ್ಲಿಸ್ತಾನೆ. ಅದನ್ನ ನೋಡಿ ಅವಳು ಹೋಗ್ಬಿಟ್ಟು ಕಾರ್ ಹತ್ಕೊಂತಾಳೆ. ಅದ್ರಲ್ಲಿ ಅವ್ನ್ ಬೇರೆ ಅವಳು ಕೆನ್ನೆನೆಲ್ಲ ಮುಟ್ಟಿ ಮಾತಾಡ್ತಾ ಇದ್ರೆ ಈ ಕಡೆ ಹೀರೋಗೆ ಸಕ್ಕ ಟೆನ್ಷನ್ ಆಗ್ತಾ ಇರುತ್ತೆ. ಅದ್ರ ಕೈಲಿ ಪಾಪ ಏನ್ ಮಾತಾಡಕ್ಕಾಗುತ್ತೆ, ಮನ್ಸೆಲ್ಲ ತುಂಬಾನೇ ನೋವಾಗ್ತಿದೆ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈಗ ಹಂಗೆ ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ಕೂತಿರ್ಬೇಕಾದ್ರೆ ಹೀರೋ ಹೋಗ್ಬಿಟ್ಟು ಹೀರೋಯಿನ್ ಹತ್ರ ಹೇಳ್ತಾನೆ, ನಾನು ಒಂದ್ ಕಾರ್ ತಗೊಳ್ಳೋಣ ಅನ್ಕೊಂಡಿದೀನಿ ಅಂದಾಗ ಇವಳು ಅಂತಾಳೆ, ತಗೋ, ನಂತರ ಯಾವ್ದಾದ್ರು ಒಂದ್ ಕೆಲಸ ಮಾಡ್ಕೊಂಡು ನೀನ್ ಕೂಡ ಕಾರ್ ತಗೋ ಅಂತ ಹೇಳಿದಾಗ ಅವನಂತಾನೆ, ಏನು ನಾನ್ ಕೂಡ ನಿಂತರ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಕ್ಟ್ ಮಾಡ್ಬೇಕಾ ಅಂತ ಹೇಳಿ ಜೋರ ಕೇಳಿದಾಗ ಇವಳು ಅಂತಾಳೆ, ಯಾಕೋ ಅಂತ ಕಿರ್ಸ್ತಾ ಇದ್ಯಾ, ನಾನು ನಂತರ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಅಂತ ಹೇಳದ್ನ, ನನಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್, ಸೊ ನಾನು ಆ ಫೀಲ್ಡ್ ನ ಚೂಸ್ ಮಾಡ್ಕೊಂಡೆ, ನಿನ್ಗೆ ಯಾವ್ದಲ್ಲಿ ಇಂಟ್ರೆಸ್ಟ್ ನೀನ್ ಅದ್ರಲ್ಲಿ ಫೋಕಸ್ ಮಾಡೋ ಅಂದಾಗ ಹೀರೋ ಯೋಚನೆ ಮಾಡ್ತಾನೆ, ಹೌದು ನನ್ಗೆ ಯಾವ್ದಲ್ಲಿ ಇಂಟ್ರೆಸ್ಟ್, ನನಗೆ ಇಂಟ್ರೆಸ್ಟ್ ಇರೋದು ಮ್ಯೂಸಿಕ್ ಅಲ್ಲೇ, ಸರಿ ಆದರೇನೆ ನಮಗ್ ಕರೆಕ್ಟ್, ಅದ್ರ ಮೇಲೆ ಹೊಟ್ಟೋಗೋಣ ಅಂತ ಹೇಳಿ ನೆಕ್ಸ್ಟ್ ಡೇನೆ ಹೋಗ್ಬಿಟ್ಟು ಒಂದು ಬಾಯ್ ಬ್ಯಾಂಡ್ ಅಲ್ಲಿ ಜಾಯಿನ್ ಕೂಡ ಆಗ್ಬಿಡ್ತಾನೆ. ಎಷ್ಟು ಸ್ಪೀಡ್ ಆಗಿ ಜಾಯಿನ್ ಆದ್ನೋ ಅಷ್ಟು ಸ್ಪೀಡ್ ಆಗಿ ಅವ್ನಿಗೆ ಪೇಮೆಂಟ್ ಕೂಡ ಬಂದಿರುತ್ತೆ. ಈಗ ಹೀರೋಯಿನ್ ನ ಪಾರ್ಟಿ ಕೊಡಕ್ಕೆ ಅಂತ ಕರ್ಕೊಂಡ್ ಬಂದಿರ್ತಾನೆ. ಹೀರೋಯಿನ್ ಹೇಳ್ತಾಳೆ, ಯಾಕೋ ಇವಾಗ್ಲೇ ಏನಕ್ಕೆ ಇತರ ದುಡ್ಡೆಲ್ಲ ವೇಸ್ಟ್ ಮಾಡ್ತಾ ಇದ್ಯಾ, ಎಲ್ಲ ಸೇರ್ಸ್ ಇಟ್ಕೊಂಡು ನೀನ್ ಫ್ಯೂಚರ್ ಯೂಸ್ ಮಾಡ್ಕೋಬಹುದಲ್ವಾ, ಕಾರ್ ತಗೋಬಹುದಲ್ವಾ ಅಂದಾಗ ಹೀರೋ ಅಂತಾನೆ, ಈ ಡಿನ್ನರ್ ಅಲ್ಲಿ ಏನಂತ ಹೆಚ್ಚಿಗೆ ಖರ್ಚಾಗ್ಬಿಡುತ್ತೆ, ಒಂದು ಡಿನ್ನರ್ ತಾನೆ ನೋಡ್ಕೊಳ್ಳೋಣ ಬಿಡು ಅಂತ ಇತರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಸೀನಿಯರ್ ಕೂಡ ಜಾಕೆ ಬಂದ್ಬಿಡ್ತಾನೆ. ಹೀರೋಯಿನ್ ಹೇಳ್ತಾಳೆ, ನೋಡು ಇತ್ರನು ಬಾಯ್ ಬ್ಯಾಂಡ್ ಅಲ್ಲಿ ಜಾಯ್ನ್ ಆಗಿದ್ದಾನಂತೆ, ಫಸ್ಟ್ ಮಂತ್ ಪೇಮೆಂಟ್ ಕೂಡ ತಗೊಂಡಿದ್ದಾನೆ, ಅದಕ್ಕೋಸ್ಕರನೇ ನಮ್ಗೆ ಟ್ರೀಟ್ ಎಲ್ಲ ಕೊಡ್ತಾ ಇದ್ದಾನೆ ಅಂದಾಗ ಆ ಸೀನಿಯರ್ ಕೂಡ ಅಂತಾನೆ, ಹೌದಾ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ರೆ ಈ ಕಡೆ ನಮ್ ಹೀರೋಗ್ ಸಕ್ಕ ಟೆನ್ಷನ್ ಆಗ್ತಾ ಇರುತ್ತಲ್ಲ, ಇಲ್ಲ ನನ್ ಮನ್ಸ್ ಚೇಂಜ್ ಮಾಡ್ಕೊಂಡೆ, ನನ್ ಪಾರ್ಟಿ ಗಿಟ್ಟಿ ಎಲ್ಲ ಏನು ಕೊಡೋದಿಲ್ಲ, ಈಗ ತರ ನೀನ್ ಅಂದೆ ದುಡ್ಡೆಲ್ಲ ಸೇವ್ ಮಾಡ್ಕೊ ಅಂತ, ಸೊ ನಾನ್ ಪಾರ್ಟಿ ಏನು ಕೊಡಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನ. ಅವ್ರಿಬ್ರಿಗೂ ಸಕ್ಕತ್ ಅಸಹ್ಯ ಆಗ್ಬಿಡುತ್ತೆ. ಯೂಶುವಲ್ ಆಗಿ ಹೀರೋ ಬಂದು ಹುಡುಗಿರ ತಂಟೆಗೆ ಹೋಗೋದೇ ಇಲ್ಲ, ಆದ್ರೆ ಹೀರೋಯಿನ್ ನೋಡಿದಾಗೆಲ್ಲ ತುಂಬಾ ಕೂಲ್ ಆಗಿರೋ ತರ ಆಕ್ಟ್ ಮಾಡ್ತಾನೆ, ಹುಡುಗಿರ ಜೊತೆ ಮಾತಾಡೋ ತರ ಆಕ್ಟಿಂಗ್ ಎಲ್ಲ ಮಾಡ್ತಾ ಇರ್ತಾನೆ. ಇವತ್ ಕೂಡ ನೋಡಿ ಹೀರೋಯಿನ್ ಸೀನಿಯರ್ ಜೊತೆ ಬರ್ತಾ ಇರೋದನ್ನ ನೋಡ್ಬಿಟ್ಟು ಇವನು ಬೇಕಂತಾನೆ ಹೋಗಿ ಒಂದು ಹುಡುಗಿನ ಮಾತಾಡಿಸ್ತಾನೆ. ಅದ್ರಲ್ಲ ಹುಡುಗಿ ಬೇರೆ ನಮ್ ಹೀರೋ ಇಂದನೇ ಸುತ್ತಾ ಇರ್ತಾಳೆ. ಇವ್ನು ಹುಡುಗಿ ಹತ್ರ ವಾಟರ್ ಬಾಟಲ್ ಇಸ್ಕೊಂಡು ನೀರ್ ಕುಡಿದ್ಬಿಟ್ಟು, ಅಯ್ಯೋ ಇವಾಗ ನೀನ್ ನೀರ್ ಕೊಟ್ಟಿಲ್ಲ ಅಂದಿದ್ರೆ ನಾನ್ ದಾತಲ್ ಸತ್ತೇ ಹೋಗ್ತಾ ಇದ್ದೆ, ಎಷ್ಟು ಚೆನ್ನಾಗಿದೆ ನೀರು ಅಂತ ನಮ್ ಹೀರೋಯಿನ್ ಕಿವಿಗ್ ಬೀಳೋ ತರನೇ ಮಾತಾಡ್ತಾ ಇರ್ತಾನೆ. ಹೀರೋಯಿನ್ ಕೂಡ ಅಷ್ಟೇ, ಇವ್ನಿಗೇನ್ ಬೇರೆ ಕೆಲ್ಸನೇ ಇಲ್ವಾ ಅಂತ ಒಂದು ಲುಕ್ ನ ಕೊಟ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಅವಳಲ್ಲಿಂದ ಪಾಸ್ ಆಗಿದ ತಕ್ಷಣ ಇವನ್ಗೂ ಮತ್ತೆ ನೀರ್ ಕುಡಿದಿದ್ ಹುಡುಗಿಗೆ ಏನು ಸಂಬಂಧನೇ ಇಲ್ಲ ಅನ್ನೋ ತರ ಅವ್ನ್ ಪಾಡಗಲ್ಲಿಂದ ಹೋಗ್ಬೇಕು ಅನ್ಕೊಳ್ಳುವಾಗ ಆ ಹುಡುಗಿ ಕೇಳ್ತಾಳೆ, ಹಾಯ್ ನಿಮ್ ನಂಬರ್ ಸಿಗುತ್ತಾ ಅಂತ ಇವಳು ಬೇರೆ ಕೇಳ್ಬಿಡ್ತಾಳ. ಇವ್ನಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ ಸ್ವಲ್ಪ ದಿನಕ್ಕೆ ಇವಳ ಜೊತೆ ಇರ್ಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಡುತ್ತೆ ನಮ್ ಹೀರೋಗೆ. ಇದೇ ತರ ಹೋಗ್ತಾ ಇರ್ಬೇಕಾದ್ರೆ ಒಂದಿನ ಡಬಲ್ ಡೇಟ್ ಗೆಲ್ಲ ಹೋಗಿರ್ತಾರೆ. ಹೀರೋಯಿನ್ ಅವ್ರ ಬಾಯ್ ಫ್ರೆಂಡ್ ಸೀನಿಯರ್ ಜೊತೆ ಬಂದಿದ್ರೆ ಈ ಕಡೆ ನಮ್ ಹೀರೋ ಬಂದು ಇವಾಗ ಮಾತಾಡೋದಲ್ಲ ಒಂದ್ ಹುಡುಗಿ ಆ ಹುಡುಗಿ ಜೊತೆ ಬಂದಿರ್ತಾನೆ. ಈ ಹುಡುಗಿ ತುಂಬಾ ಓವರ್ ಸೀನ್ ಅಂತ ಕಾಣಿಸುತ್ತೆ. ಅವಳು ಕೂಡ ಬಿಲ್ಡಪ್ ನೋಡಿದ್ರೆ ನೋನು ಐ ಆಮ್ ಫ್ರಮ್ ಲಂಡನ್ ಅನ್ನೋ ತರನೇ ಇರುತ್ತೆ. ಚಿಕ್ಕ ವಿಷಯ ಕೂಡ ತುಂಬಾ ದೊಡ್ಡದಾಗೆ ಮಾಡ್ತಾಳೆ. ಅಲ್ಲಿ ವೇಟರ್ ಬಂದು ನೀರ್ ತಂದು ಕೊಟ್ಟಾಗ ಅವನ್ ಮೇಲೆ ಕೂಗಾಡ್ತಾಳೆ, ನಾನ್ ಕೇಳಿದ್ ಕೋಲ್ಡ್ ವಾಟರ್, ನೀನ್ ನೋಡಿದ್ರೆ ನಾರ್ಮಲ್ ವಾಟರ್ ತಂದು ಕೊಟ್ಟಿದ್ಯಾ, ಇವ್ರಿಗೆ ಬಿಲ್ ಮೈನಸ್ ಮಾಡ್ಕೊಡಿ ಅಂತ ಹೇಳಿದಾಗ ಹೀರೋಯಿನ್ ಅಂತಾಳೆ, ಏನಿದು ಚಿಕ್ಕ ವಿಷಯಕ್ಕೆಲ್ಲ ನೀನ್ ಅವ್ನ ಮೇಲೆ ಹತ್ರ ಮಾಡ್ಕೊಂಡು ಇದೆಲ್ಲ ತುಂಬಾ ಚೀಪ್ ಆಗಿಲ್ವಾ ಅಂತ. ಈಗ ಹಂಗೆ ನಾರ್ಮಲ್ ಕಾನ್ವರ್ಸೇಷನ್ ಎಲ್ಲ ಹೋಗ್ತಾ ಇದ್ರೆ ಈ ಕಡೆ ನಮ್ ಹೀರೋಯಿನ್ ಅಂತ ಅವ್ರ ಝೋನ್ಗೆ ಹೊಟ್ಟೋಗಿರ್ತಾರೆ. ಚಿಕ್ಕ ವಯಸ್ಸಲ್ಲಿ ಏನೆಲ್ಲ ನಡೀತು ಅಂತ ಇಬ್ರು ಹೇಳ್ಕೊಂಡು ಮಾತಾಡ್ಕೊಂಡು ನಗ್ದಾಡ್ತಾ ಇರ್ತಾರೆ. ಇದನ್ನ ಇವ್ರಿಬ್ರು ಅವ್ರ ಬಾಯ್ನ ನೋಡ್ಕೊಂಡು ಕೂತಿರ್ತಾರೆ. ಇವ್ರಿಗೆ ಏನ್ ನಡೀತಿದೆ ಅಂತ ಗೊತ್ತಿಲ್ವಲ್ಲ, ಸೊ ಇವ್ರಿಬ್ರು ಹಂಗೆ ಬಾಯ್ ನೋಡ್ಕೊಂಡು ಕೂತಿರ್ತಾರೆ. ನೆಕ್ಸ್ಟ್ ಡೇ ಹೀರೋಯಿನ್ ಇಬ್ರು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ನಿನ್ಗಳೆಲ್ಲ ಸೆಟ್ ಆಗಲ್ಲ ಕಣ, ಅವಳನ್ನ ಬಿಟ್ಬಿಡು ಅಂದಾಗ ಇವ್ನ್ ಕೇಳ್ತಾನೆ, ಏನಾಯ್ತು ಅಂದಾಗ ಅವಳ ನೋಡಿದ್ರೆ ಸಖತ್ ಫೇಕ್ ಅಂತ ಕಾಣುತ್ತೆ ಕಣೋ, ನಿನ್ ಸ್ವಲ್ಪನೂ ಸೂಟ್ ಆಗಲ್ಲ, ಬಿಟ್ಬಿಡು ಅಂತ ಹೇಳಿದಾಗ ಇವ್ನ್ ಅಂತಾರೆ, ನಮ್ ಪಾರ್ಟ್ನರ್ಸ್ ಒಬ್ರಿಗೊಬ್ರು ಇಷ್ಟ ಆಗ್ಬೇಕು ಅಂತ ಏನಿಲ್ವಲ್ಲ, ಹಂಗ್ ನೋಡಿದ್ರೆ ನನಗೆ ನಿನ್ ಬಾಯ್ ಫ್ರೆಂಡ್ ಇಷ್ಟಾನೇ ಆಗೋದಿಲ್ಲ, ನೀನೆಲ್ಲ ಅವ್ನ ಜೊತೆ ಸುತ್ತ ಇಲ್ವಾ ಅಂದಾಗ ಅವ್ಳು ಕೇಳ್ತಾಳೆ, ಯಾಕೆ
ಅವ್ನ್ಗೇನ್ ಕಡಿಮೆ, ಯಾಕೆ ಅವ್ನ್ ನಿನ್ಗೆ ಇಷ್ಟ ಇಲ್ವಾ ಅಂತ ಕೇಳಿದಾಗ ಇವ್ನಂತಾನೆ ನನಗೊಂದ್ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ, ನೀನ್ ಅವ್ನ ಜೊತೆ ಇರ್ಬೇಕಾದ್ರೆ ನೀನ್ ಒಳ್ಳೆ 5ನೇ ಕ್ಲಾಸ್ ಹುಡುಗಿ ಆಡೋ ತರನೇ ಆಡ್ತಾ ಇರ್ತೀಯ, ನೀನಾಗೆ ಇರೋದಿಲ್ಲ ಗೊತ್ತಾ ಅಂದಾಗ ಅವಳಂತಾಳೆ ನಾನ್ ಆತರ ಇರೋದೇ ಅವ್ನ್ಗೆ ಇಷ್ಟನೇನೋ, ನಾನ್ ಹಂಗಿರೋದ್ರಲ್ಲಿ ಏನ್ ತಪ್ಪು ಅಂದಾಗ ಇವ್ನಂತಾನೆ ಅದು ಸರಿನೇ, ಆದ್ರೆ ಅವನು ನಿನ್ ಜೊತೆ ಇರ್ಬೇಕಾದ್ರೆ ಯಾವಾಗ ನೋಡಿದ್ರು ಫೋನ್ ನೋಡ್ತಾ ಇರ್ತಾನೆ, ಅವ್ನು ನಿನ್ ಜೊತೆ ರಿಯಲ್ ಆಗಿ ಇದಾನೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ, ಮೋಸ್ಟ್ಲಿ ಬೇರೆ ಹುಡುಗಿನ ಮೇಂಟೈನ್ ಮಾಡ್ತಿದ್ದಾನೆ ಏನೋ ಸೈಡ್ ಅಲ್ಲಿ ಅಂದಾಗ ಇವಳಂತಾಳೆ ಏಯ್ ಆತರೆಲ್ಲ ಮಾತಾಡ್ಬೇಡ, ಅದ್ರಲ್ಲ ಏನು ಇಲ್ಲ ಅಂದಾಗ ಇವ್ನಂತಾನೆ ಏಯ್ ಅವನ ನೋಡಿದ್ರೇನೆ ಗೊತ್ತಾಗುತ್ತೆ ಅವ್ನ್ ಚೀಟರ್ ಅಂತ ಅಂದಾಗ ಹೀರೋನ್ಗೆ ಸಖತ್ ಕೋಪ ಬಂದ್ಬಿಡುತ್ತೆ, ನಿನ್ಮೇಲೆ ನನ್ನ ಹತ್ರ ಮಾತಾಡಬೇಡ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಹೀರೋಯಿನ್ ಮತ್ತೆ ಅವ್ನ ಬಾಯ್ ಫ್ರೆಂಡ್ ಇಬ್ರು ಅವ್ರ ಮನೇಲೆ ಮೀಟ್ ಮಾಡಿದಾಗ ಕೂಡ ಹೀರೋಯಿನ್ ಕಡೆ ಒಂದ್ ಸ್ವಲ್ಪನೂ ಗಮನನೇ ಕೊಡ್ತಲ್ಲ, ಇವಾಗ ಕೂಡ ಫೋನ್ ಅಲ್ಲಿ ಯಾರಿಗೋ ಮೆಸೇಜ್ ಮಾಡ್ತಾನೆ ಇರ್ತಾನೆ, ಇವಳು ಸ್ವಲ್ಪ ಗಮನಿಸ್ತಾಳೆ ಆದ್ರೂ ಕೂಡ ಅವ್ನ ಅಟೆನ್ಷನ್ ಕೊಟ್ಟಿರೋದಿಲ್ಲ. ಅದಾದ್ಮೇಲೆ ಅವನು ನಾನು ವಾಶ್ರೂಮ್ ಹೋಗಿ ಬರ್ತೀನಿ ಅಂತ ಫೋನ್ ಇಟ್ಬಿಟ್ಟು ಹೋದ್ಮೇಲೆ ಇವಳು ಟಕ್ ಅಂತ ಫೋನ್ ಎತ್ಕೊಂಡು ನೋಡಿದಾಗ ಹೀರೋ ಹೇಳಿರ್ತಾನೆ ಇವ್ನ್ ಬಂದು ಬೇರೆ ಯಾವ್ದೋ ಹುಡುಗಿಗೆ ಮೆಸೇಜ್ ಎಲ್ಲ ಮಾಡಿರ್ತಾನೆ, ಅದನ್ನೆಲ್ಲ ನೋಡ್ಬಿಟ್ಟು ಇವಳಿಗೆ ಸಖತ್ ಮನ್ಸಿಗೆ ನೋವಾಗ್ಬಿಡುತ್ತೆ, ಸಖತ್ ಬೇಜಾರಾಗ್ಬಿಡ್ತಾಳೆ. ಇತರ ಒಂದು ವಿಷಯ ನಡೆದಿದೆ ಅಂತ ಗೊತ್ತಾದ್ಮೇಲೆ ಫ್ರೆಂಡ್ಸ್ ಹತ್ರ ಹೇಳ್ಕೋಬೇಕು ಅಂತ ಅನ್ಸುತ್ತಲ್ವಾ, ಅದೇ ತರ ಇವಳು ಕೂಡ ಹೀರೋಗೆ ಕಾಲ್ ಮಾಡ್ಬಿಟ್ಟು ನಡೆದಿದ್ದನ್ನ ಹೇಳ್ತಾಳೆ, ನೀನ್ ಬೈಟ್ ತರನೇ ಆಗೋಯ್ತು ಕಣೋ, ಆ ಸೀನಿಯರ್ ನನ್ನ ಯಾಮರ್ಸ್ಬಿಟ್ಟ ಅಂತ ಹೇಳ್ತಾ ಇದ್ರೆ ಹೀರೋ ಬಂದಿಲ್ಲ ರೋಡ್ ಸೈಡ್ ಇದಾನೇನೋ, ತುಂಬಾ ಸೌಂಡ್ ಬರ್ತಾ ಇದೆ, ಅವ್ನಿಗೇನು ಸರಿಯಾಗಿ ಕೇಳಿಸ್ತಾನೆ ಇಲ್ಲ, ನೀನ್ ಮಾತಾಡ್ತಿರೋದು ನನ್ಗೇನು ಸರಿಯಾಗಿ ಕೇಳಿಸ್ತಾ ಇಲ್ಲ, ಸರಿ ಇರೋ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಅವ್ನ್ ಕಾಲ್ ನ ಕಟ್ ಮಾಡ್ಬಿಟ್ಟ. ಇವಳಿಗೆ ಇನ್ನಷ್ಟು ಬೇಜಾರಾಗ್ಬಿಡುತ್ತೆ, ಅಯ್ಯೋ ನನ್ ಕಷ್ಟನ ನಾನು ನೋವು ಹೇಳ್ಕೊಳ್ಳೋ ಕೂಡ ನನ್ಗೆ ಯಾರು ಇಲ್ವೇ ಅಂತ ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಮನೆ ಮುಂದೆ ಯಾರೋ ಗಾಡಿಯಲ್ಲಿ ಆರನ್ ಮಾಡ್ತಾ ಇರ್ತಾರೆ, ಯಾರಪ್ಪ ಅಂತ ನೋಡಿದ್ರೆ ಅದು ಹೀರೋನೆ. ಫೋನ್ ಇಟ್ಟು ಅಮ್ಮಮ್ಮ ಒಂದ್ 5-10 ನಿಮಿಷ ಕೂಡ ಆಗಿರೋದಿಲ್ಲ, ಟಕ್ ಅಂತ ಒಂದ್ ಗಾಡಿನ ತಗೊಂಬಂದ್ ನಿಂತಿರ್ತಾನೆ, ಹೊಸದಾಗ ಗಾಡಿನ ತಗೊಂಡಿರ್ತಾನೆ, ಅದ್ರಲ್ಲೂ ಆ ಗಾಡಿಯಲ್ಲಿ ಹೋಗ್ಬೇಕು ಅಂತ ಹೀರೋನ್ಗೆ ತುಂಬಾನೇ ಇಷ್ಟ ಇರುತ್ತೆ, ಅವಳಿಗೋಸ್ಕರನೇ ಗಾಡಿನ ತಗೊಂಡು ಅವಳನ್ನ ನೋಡಕಂತಾನೆ ಬಂದಿರೋದು. ಅವಳಿಗಂತೂ ಸಖತ್ ಖುಷಿ ಆಗ್ಬಿಡುತ್ತೆ. ಹಂಗೆ ಇಬ್ರು ನೈಟ್ ಅಲ್ಲಿ ಒಂದ್ ರೈಡ್ ನ ಹೋಗ್ತಾ ಇರ್ಬೇಕಾದ್ರೂ ಅಷ್ಟೇ ಸೀನಿಯರ್ ನ ಸಕ್ಕದಾಗ ಬಾಯಿಗೆ ಬಂದಂಗ್ ಬೈತಾನೆ ಇರ್ತಾಳೆ, ನನ್ ಮಗ ಹಿಂಗ್ ಮಾಡ್ದ ಅಂತ ಹೇಳಿ. ಇತರ ಕೇಳಿಸ್ಕೊಳ್ತಾ ಇದ್ರೆ ಹೀರೋ ಕಿವಿಯಲ್ಲಿ ಜೇನುತುಪ್ಪ ಬಿದ್ದಂಗಿರುತ್ತೆ. ಆಮೇಲೆ ಒಂದ್ ಜಾಗದಲ್ಲಿ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಇವ್ನಿಗೆ ಅನ್ನಿಸ್ತಾ ಇರುತ್ತೆ ಇದೇ ಕರೆಕ್ಟ್ ಟೈಮ್ ನಾನು ಅವಳಿಗೆ ಪ್ರಪೋಸ್ ಮಾಡ್ಬಿಡ್ಲಾ ಅಂತ. ಕನ್ಸಲ್ಲಂತೂ ಅವನು ಅವಳಿಗೆ ಪ್ರಪೋಸ್ ಮಾಡಿ ಮದ್ವೆ ಆಗಿ ಮಕ್ಳೆಲ್ಲ ಕೂಡ ಆಗ್ಬಿಟ್ಟಿರುತ್ತೆ. ಇವಳು ಬಂದ್ಬಿಟ್ಟು ಏನೋ ಹಂಗ್ ಕುತ್ಕೊಂಡಿದ್ಯಾ ಅಂತ ಇವಳು ಮಾತಾಡ್ಸಿದ್ಮೇಲೆ ನೀವು ರಿಯಾಲಿಟಿಗೆ ಬರೋದು, ನಾನು ಇನ್ನೂ ಪ್ರಪೋಸ್ ಮಾಡಿಲ್ವಾ ಅಂತ. ಎಷ್ಟೇ ಸ್ವಲ್ಪ ಜಾಲಿಯಾಗಿ ಮಾತಾಡಿದ್ರೆ ಕೂಡ ಸ್ವಲ್ಪ ಫೀಲ್ ಆಗೇ ಆಗುತ್ತಲ್ವಾ. ಅವಳಂಗೆ ಒಂದ್ ಸೈಡ್ ಅಲ್ಲಿ ಕುತ್ಕೊಂಡು ಫೀಲ್ ಮಾಡ್ತಾ ಇರುವಾಗ ಇವನ್ ಅಂತಾನೆ ಹೋಗ್ಲಿ ಬಿಡು, ಆ ಚೀಟರ್ಗೋಸ್ಕರ ನೀನ್ ಯಾಕೆ ಇಷ್ಟು ಫೀಲ್ ಮಾಡ್ತಾ ಇದ್ಯಾ, ನಿನ್ನ ಪಡೆಯಕ್ ಅವ್ನ್ಗೆ ಅದೃಷ್ಟ ಇಲ್ಲ ಅನ್ಬೇಕು ಅಂದಾಗ ಇವಳು ಅಂತಾಳೆ ಮೋಸ್ಟ್ಲಿ ನಂದೇನೇನೋ ತಪ್ಪು, ನಾನೇ ಅವ್ನ್ಗೆ ಅಟೆನ್ಷನ್ ಕೊಟ್ಟಿಲ್ವೇನೋ, ಏನಿದ್ರು ನಾನು ಅವನ ರಿಯಲ್ ಆಗಿ ಲವ್ ಮಾಡ್ಬಿಟ್ಟಲ್ಲ, ನನ್ಗೆ ಅದಕ್ಕೆ ತುಂಬಾ ನೋವಾಗ್ತಿದೆ ಅಂದಾಗ ಇವನ್ ಅಂತಾನೆ ಏನ್ ಒಳ್ಳೆ ದಡ್ಡಿ ತರ ಮಾತಾಡ್ತಾ ಇದ್ಯಾ, ನೀನ್ ಮಾತಾಡೋದ್ರಲ್ಲಿ ಸ್ವಲ್ಪನೂ ಅರ್ಥನೇ ಇಲ್ಲ ಗೊತ್ತಾ, ಅದ್ರಲ್ಲಿ ಅವ್ನ್ಗೋಸ್ಕರ ನೀನ್ ಇಷ್ಟು ಫೀಲ್ ಮಾಡಿ ಮಾತಾಡ್ತಾ ಇದೀಯ ನೋಡು, ಅದೇ ನನ್ ಕೈಲಿ ಎತ್ಕೊಳಕ್ ಆಗ್ತಿಲ್ಲ. ಈಗ ನೋಡು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಷ್ಟು ಜನ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದಾರೆ, ಆದ್ರೆ ಎಲ್ಲರಿಗೂ ಬಸ್ ಹತ್ತಕ್ಕಾಗತ್ತಾ, ಆದ್ರೆ ಅವ್ರು ವೇಟ್ ಮಾಡಿ ಇನ್ನೊಂದ್ ಬಸ್ ಆದ್ರೂ ಹತ್ಲೇಬೇಕು, ಅದ್ರಲ್ಲೇನ್ ತಪ್ಪಿಲ್ವೇ ಅಂದಾಗ ಇವಳು ಅಂತಾಳೆ ಸರಿ ನೀನ್ ಬಸ್ ಅಥವಾ ವೇಟ್ ಮಾಡ್ತಾ ಇರೋರ, ನನಗ್ ಗೊತ್ತಿರೋಂಗ್ ನೀನ್ ಬಸ್ಸೇ ಬಿಡಪ್ಪ, ಒಂದೊಂದ್ ತಿಂಗಳು ಒಬ್ಬಳನ್ನ ಹತ್ತಿಸ್ಕೊಂಡು ಹೋಗ್ತಾನೆ ಇದೆಯಲ್ಲ ಅಂತ ಹೇಳಿ ಗೇಲಿ ಮಾಡ್ತಾ ಇರ್ತಾಳೆ. ಹಂಗೆ ಅವನ ಹತ್ರ ಮಾತಾಡ್ಕೊಂಡೆ ಅವ್ನ ಹೆಗಲ ಮೇಲೆ ಹಂಗೆ ಮಲ್ಕೊಂತಾಳ. ಅವ್ನ್ ಕೂಡ ಸರಿ ಫೀಲ್ ಮಾಡ್ಬೇಡ ಬಿಡು ಅಂತ ಅವಳು ನಂಗೆ ತಟ್ಟಿ ಕೊಡ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲಲ್ಲಿ ತೋರಿಸ್ತಾರೆ ಹೀರೋ ಜೊತೆ ಇದ್ಲಲ್ಲ ಒಬ್ಳು, ಅವಳು ಬಂದು ನಮ್ ಹೀರೋನ ಬೈತಾ ಇರ್ತಾಳೆ, ಹೊಸದಾಗಿ ನೀನ್ ಗಾಡಿ ತಗೊಂಡಿದ್ಯಾ, ಫಸ್ಟ್ ಬಂದು ನನ್ನ ಕರ್ಕೊಂಡು ಹೋಗ್ತೀಯ ಗಾಡಿಯಲ್ಲಿ ರೌಂಡಿಂಗ್ ಅಂತ ನೋಡಿದ್ರೆ ಹೀರೋಯಿನ ಕರ್ಕೊಂಡು ಹೋಗಿದ್ಯಾ, ನಿನ್ನೆ ರಾತ್ರಿ ನಾನ್ ನೋಡ್ದೆ, ನೀನ್ ನನಗಿಂತ ಅವಳಿಗೆ ಇಂಪಾರ್ಟೆನ್ಸ್ ನ ಕೊಡ್ತಾ ಇದೀಯಾ, ನನಗೇನೋ ನಿನ್ ಜೊತೆ ಡೇಟಿಂಗ್ ಮಾಡೋ ತರನೇ ನಂಗೆ ಅನಿಸ್ತಾ ಇಲ್ಲ, ಇನ್ಮೇಲೆ ನಾವು ಬ್ರೇಕಪ್ ಮಾಡ್ಕೊಳ್ಳೋ ಅಂತ ಅವಳ ಪಾಡ್ಗಳು ಕಿತ್ಕೊಂಡು ಅಲ್ಲಿಂದ ಹೊರಟೋದ್ಲು. ನಮ್ ಹೀರೋಗಿದ ಖುಷಿನೇ ತಾನೆ, ಅವ್ನ್ ಪಾಡ್ಗ ಅವ್ನ್ ಜಾಲಿಯಾಗಿರ್ತಾನೆ. ಅದಾದ್ಮೇಲೆ ಹೀರೋಯಿನ್ ಕೂಡ ಸೀನಿಯರ್ ಹತ್ರ ಬ್ರೇಕಪ್ ಮಾಡ್ಬಿಟ್ಟು ಬಂದ್ಬಿಟ್ಟಿರ್ತಾಳಲ್ಲ, ಅಳ್ಬಾರ್ದು ಅಂತ ಅನ್ಕೊಂಡೇ ಬರ್ತಾ ಇರ್ತಾಳೆ. ಆದ್ರೆ ಹೀರೋನ ನೋಡಿದ ತಕ್ಷಣ ಅವಳ ಕೈಲಿ ಅಳ್ದೆ ಇರಕ್ಕೆ ಆಗ್ತಾ ಇಲ್ಲ, ಓಡ್ ಬಂದ್ ಅವ್ನ ಹಗ್ ಮಾಡ್ಕೊಂಡು ಈ ತರ ಮಾಡ್ಬಿಟ್ಟ ಕಣೋ ಅಂತ ಓ ಅಂತ ಅಳ್ತಾ ಇರುವಾಗ ಅವ್ನ್ ಕೂಡ ಹಂಗೆ ಅವಳಿಗೆ ಸಮಾಧಾನ ಮಾಡ್ತಾನೆ. ಅವಾಗ ಅವ್ನ್ ಮನ್ಸಲ್ಲಿ ಅನ್ಕೊಂತಾರೆ ನೀನ್ ಯಾಕೆ ಯಾವಾಗ ಈ ತರ ತಪ್ಪಾದ ಹುಡುಗರ ಹತ್ರನೇ ಹೋಗಿ ಬೀಳ್ತೀಯಾ, ನಿನಗ್ ನಾನ್ ಇದೀನಿ, ನಾನ್ ಯಾವಾಗೂ ನಿನ್ಗೆ ಲಾಯಲ್ ಆಗಿರ್ತೀನಿ, ನಿನ್ನ ಹತ್ರ ಅಳ್ಳಕ್ಕೆ ನಾನ್ ಬಿಡೋದಿಲ್ಲ ಗೊತ್ತಾ, ನಿನ್ನ ರಾಣಿ ತರ ನೋಡ್ಕೊಂತೀನಿ ಅಂತ ಎಲ್ಲ ಮನ್ಸಲ್ಲಿ ಹೇಳ್ಕೊಳ್ತಾ ಇದ್ದಾನೆ ಹೊರತು ಬಾಯ್ ಬಿಟ್ಟು ಒಂದು ಡೈಲಾಗ್ ನ ಕೂಡ ಹೇಳ್ತಾ ಇಲ್ಲ. ಈಗ ಹಂಗೆ ದಿನಗಳು ಸಾಗತ್ತೆ. ಹೆಂಗೋ ಫೈನಲ್ ಕಾಲೇಜ್ ಎಂಡಿ ಡೇಸ್ ಗೆ ಬಂದ್ಬಿಟ್ಟಿರ್ತಾರೆ. ಕಾಲೇಜ್ ಅಲ್ಲಿ ಇರೋರೆಲ್ಲ ಲಾಸ್ಟ್ ಅಲ್ವಾ, ಸೊ ಎಲ್ಲರೂ ಫುಲ್ ಆಗಿ ಕಲರ್ ಎಲ್ಲ ಹಾಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಹೋಗಿ ಹೀರೋಯಿನ್ ಹತ್ರ ಕೇಳ್ತಾನೆ, ನಾನು ನಿನ್ನ ಹತ್ರ ಒಂದು ಕೇಳ್ಬೇಕು, ಇವತ್ತು ನೈಟ್ ಪ್ರೊಮೋ ಡೇಟ್ ಇದೆ ಅಲ್ವಾ, ನನ್ ಜೊತೆ ನೀನ್ ಬರ್ತೀಯ ಅಂದಿದ ತಕ್ಷಣ ಹೀರೋಯಿನ್ಗೆ ಫಸ್ಟ್ ಅನ್ಸುತ್ತೆ ಇವ್ನ ಕೇಳ್ತಿದ್ದಾನೆ ಅಂತ. ಆದ್ರೂ ಅಂತಾಳೆ ಅಯ್ಯೋ ನಿನ್ ಜೊತೆ ಎಲ್ಲ ಬರಕಾಗತ್ತಪ್ಪ, ನಿನ್ ಲೆವೆಲ್ ಎಲ್ಲ ಎಂತ ಲೆವೆಲ್, ಆದ್ರೂ ನನಗ್ ಬಿಟ್ರೆ ಯಾರಿದ್ದಾರೆ, ನೀನ್ ತರ ನನ್ನ ಫ್ರೆಂಡು, ಸರಿ ಬರ್ತೀನಿ ಅಂತ ಒಪ್ಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ಅವತ್ ನೈಟ್ ಡೇಟ್ ಇಬ್ರು ಹೋಗ್ಬೇಕು ಅಂತ ರೆಡಿ ಆದಾಗ ಹೀರೋ ಹಂಗೆ ಸ್ಮಾರ್ಟ್ ಆಗಿ ಬಂದು ಗಾಡಿ ಮೇಲೆ ಕೂತ್ಕೊಂಡು ಹೀರೋಯಿನ್ಗೋಸ್ಕರ ವೇಟ್ ಮಾಡಿದಾಗ ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿರೋ ಒಂದು ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡು ಹಂಗೆ ನಾಚಿಕೆ ಪಟ್ಕೊಂಡೆ ಹೊರಗಡೆ ಬರ್ತಾಳೆ. ಹೀರೋ ಕೂಡ ಹೋಗ್ಬಿಟ್ಟು ಕೈ ಕೊಟ್ಟಾಗ ಅವಳು ಖುಷಿಯ ಕೈಯಲ್ಲೇ ಇಟ್ಕೊಂಡು ನಡ್ಕೊಂಡ್ ಬರ್ತಾಳೆ. ಇನ್ನೇನ್ ಇಬ್ರು ಗಾಡಿಯಲ್ಲಿ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಹೀರೋ ರಮ್ಮ ಅಂತಾರೆ ಇಬ್ರು ಚೆನ್ನಾಗಿದ್ದೀರಾ ನೋಡೋದಕ್ಕೆ, ಹಂಗೇರಿನ ಒಂದ್ ಫೋಟೋನ ತಗೊಳ್ತೀನಿ ಅಂತ. ಅದಾದ್ಮೇಲೆ ಇಬ್ರು ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೀರೋ ಹೇಳ್ತಾನೆ ಅದೇ ನೀನ್ ಕಾರಲ್ಲಿ ಬಂದಿದ್ರೆ ನೀನ್ ಅಂದ ಸ್ವಲ್ಪನೂ ಕಡಿಮೆ ಆಗದೆ ಚೆನ್ನಾಗೇ ಬರ್ತಾ ಇದ್ದೆ, ಈಗ ನೋಡು ನಿನ್ ಕಾಲೆಲ್ಲ ಕೂಡ ಮಣ್ಣಾಗೋಯ್ತು ಗಲೀಜಾಗೋಯ್ತು ಅಂದಾಗ ಅವಳಂತಾಳೆ ಓ ಹಂಗಾದ್ರೆ ಇವಾಗ ಏನಂತ ಇದೀಯಾ, ನಾನ್ ಚೆನ್ನಾಗಿದ್ದೀನಿ ಅಂತ ಇದೀಯ ಅಂದಾಗ ಇವನಂತಾನೆ ಹೌದೌದು ಇವಾಗೆ ಸಂತೋಷ ಪಟ್ಬಿಡು, ಯಾವಾಗಾದ್ರೂ ಒಂದ್ಸತಿ ನನ್ಗಿತ್ರ ಹೇಳ್ಬೇಕನ್ಸುತ್ತೆ ಅಂದಾಗ ಅವಳಂಗೆ ನಗ್ತಾಳೆ. ಇವಾಗ ಇಬ್ರು ಆ ಪಾರ್ಟಿ ನಡೆಯೋ ಜಾಗಕ್ಕೆ ಹೋಗ್ತಾರೆ. ಫುಲ್ ಖುಷಿ ಡ್ಯಾನ್ಸ್ ಅಂತ ಹೇಳಿ ಸಖತ್ ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಗ್ರೂಪ್ ಡ್ಯಾನ್ಸ್ ಮಾಡಿದಾಗೆಲ್ಲ ಚೆನ್ನಾಗೇ ಮಾಡಿದ್ರು, ಆದ್ರೆ ಕಪಲ್ ಡ್ಯಾನ್ಸ್ ಬಂದಿದ ತಕ್ಷಣ ಇಬ್ರು ಏನು ಆಡ್ತಾನೆ ಇಲ್ಲ, ಒಬ್ರಿಗೊಬ್ರು ಮುಖ ನೋಡ್ಕೊಂಡು ದಿಕ್ಕೆಲ್ಲ ನೋಡ್ತಾ ಇರ್ತಾರೆ. ಹೀರೋಗೆ ಏನ್ ಭಯ ಅಂತ ನೋಡಿದ್ರೆ ಸ್ಕೂಲ್ ಆಲ್ಮೋಸ್ಟ್ ಎಂಡಿ ಡೇಸ್ ಗೆ ಬಂದ್ಬಿಡ್ತು, ಇನ್ನಾದ್ರೂ ನನ್ ಮನ್ಸಲ್ಲಿ ಇರೋದನ್ನ ಹೇಳಿಲ್ಲ ಅಂದ್ರೆ ಇವತ್ತು ಹೇಳೋದಕ್ಕೆ ಚಾನ್ಸ್ ಸಿಕ್ಕಲ್ವೇನೋ ಅಂತ ಹೀರೋಯಿನ ಕರೀತಾನೆ.
ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ. ಅವಳು ಕೂಡ ಹೇಳು ಅಂತ ಹೇಳ್ತಾಳೆ. ಆಗ ಅವ್ನ್ ಕೂಡ ಏನು ಹೇಳಕ್ ಬರ್ತಾನೆ, ಆದ್ರೆ ಏನ್ ಹೇಳ್ದ, ಪ್ರಪೋಸ್ ಮಾಡ್ಬಿಟ್ನಾ ಅಂತ ನಾವು ನೆಕ್ಸ್ಟ್ ಹಾಫ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಹಾಫ್ ಕೂಡ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಥ್ಯಾಂಕ್ ಯು.